ಧರ್ಮ, ನೀತಿ, ಸೌಹಾರ್ದತೆಗಳು ಪೂರ್ಣ ಪ್ರಮಾಣದಲ್ಲಿ ನೆಲೆಗೊಂಡಿದ್ದ ಆ ಕಾಲದಲ್ಲಿ ಕ್ರಾಂತಿವೀರ ಕೆಚ್ಚೆದೆಯ ಕನ್ನಡದ ಕಣ್ಮಣಿ ಮಾಗಡಿ ಕೆಂಪೇಗೌಡರಿಂದ ಸ್ಥಾಪನೆಯಾದ ಬೆಂದಕಾಳೂರು ಮುಂದೆ ಬೆಂಗಳೂರಾಗಿ ವಿಶಾಲ ಕರ್ನಾಟಕ ರಾಜ್ಯದ ರಾಜಧಾನಿಯಾಯಿತು. ವಿಶ್ವದ ಎಲ್ಲ ಮತೀಯರಿಗೆ, ಎಲ್ಲ ಧರ್ಮೀಯರಿಗೆ ಆಸರೆ ನೀಡಿದ ನಗರವೆನಿಸಿತು. ಸುಂದರ ಕಲ್ಯಾಣ ನಗರಿ, ಉದ್ಯಾನ ನಗರ ಎಂಬ ಬಿರುದುಗಳನ್ನು ಪಡೆದು ಶಾಂತಿ, ಸೌಹಾರ್ದ ಪ್ರಿಯರು, ಸ್ವಾಭಿಮಾನಿಗಳೂ ಆದ ಕನ್ನಡಿಗರ ಮಹೋತ್ತಮ ಹೃದಯ ವೈಶಾಲ್ಯತೆಗೆ ಈ ನಗರ ಸಾಕ್ಷೀಭೂತವಾಗಿತ್ತು. ಇಂತಹ ಸುಂದರ ನಗರಕ್ಕೆ, ಶಾಂತಿಧಾಮಕ್ಕೆ ವಂಚಕ ವ್ಯಾಪಾರಿಗಳು, ಕಾಳಸಂತೆಕೋರರು, ಸ್ವಾರ್ಥಿಗಳಲ್ಲದೆ ದೇಶದ್ರೋಹಿಗಳ ಆಗಮನವಾಯಿತು. ಭ್ರಷ್ಟ ಅಧಿಕಾರಿಗಳ, ಭ್ರಷ್ಟ ರಾಜಕಾರಣಿಗಳ ಉದ್ಭವವಾಯಿತು. ಆ ಕಾರಣ ಅಂದು ವಸಂತ ಪೌರ್ಣಮಿಯಂತೆ ಕಂಗೊಳಿಸುತ್ತಿದ್ದ ಈ ನಮ್ಮ ನಗರ ಇಂದು ದಟ್ಟವಾದ ಕಾರ್ಮೋಡಗಳಿಂದ ಕೂಡಿದ ಕರಾಳ ರಾತ್ರಿಯಂತಾಗಿದೆ. ಬಡ ಜನತೆಯ ರಕ್ತ ದೋಕುಳಿ ಬಯಸುವ ಪಿಶಾಚಿಗಳ ನಿವಾಸವಾಗಿದೆ, ಪಾಪ ಕೂಪವಾಗಿದೆ. ಆದರೂ ಕೆಚ್ಚೆದೆಯ ಕನ್ನಡಿಗರು ಸೌಹಾರ್ದತೆಗಾಗಿ, ಶಾಂತಿ ಸ್ಥಾಪನೆಗಾಗಿ ಸಜ್ಜನಿಕೆಯಿಂದ ಹೋರಾಟ ನಡೆಸುತ್ತಲೇ ಇದ್ದಾರೆ. ಆ ಹೋರಾಟ ಫಲಿಸೀತೆ? ನಮ್ಮ ನಗರದಲ್ಲಿ ಮತ್ತೆ ಶಾಂತಿ ಸ್ಥಾಪನೆಯಾದೀತೆ? ಇದು ಪ್ರಶ್ನಾರ್ಥಕ. Just a water tank, sir. Do what I say. ಪ್ರವೀಣ್ ಸರ್, ಗಾಡಿಲಿ ಏನಿದೆ ಡೀಟೇಲ್ ಆಗಿ ಚೆಕ್ ಮಾಡಿ. ಓಕೆ ಸರ್. ಇಡಕ್ಕಾಗಡೆ ಏನಯ್ಯ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದೆಯಾ? ಹೋಟ್ಲಿಗೆ ಸರ್. ಏನಿದೆ ಗಾಡಿಲಿ? ನೀರಿದೆ ಸರ್. ಎಲ್ಲಿ ಸಪ್ಲೈ ಆಗ್ತದೆ ಇಷ್ಟೊತ್ತಲ್ಲಿ? ಹೋಟ್ಲಿಗೆ ಸರ್. ಹೋಟೆಲ್ ಸಪ್ಲೈ ಆಗ್ತಿದ್ಯಾ? ಚೆಕ್ ಮಾಡ್ರಿ. ಸರ್, ಪ್ರವೀಣ್ ಓಪನ್ ದಟ್. ಎಸ್ ಸರ್. ಓಪನ್ ಮಾಡ. ಗಾಡಿನಲ್ಲಿ ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಪ್ಯೂರ್ ಕಾವೇರಿ ವಾಟರ್ ಅಲ್ಲ? ಕಮಿಷನರ್. ಎಸ್ ಸರ್. ನೀರಿಗೂ ಬೆಂಕಿ ಹಿಡಿಯತ್ತಾ? ಪ್ರವೀಣ್, ದಿಸ್ ಇಸ್ ಸ್ಪಿರಿಟ್. ಅರೆಸ್ಟ್ ದಿಸ್ ರಾಸ್ಕಲ್ಸ್ ಇಮಿಡಿಯೇಟ್ಲಿ. ನಾಟಕ ಆಡ್ತಿದ್ದೀರಾ ನನ್ನ ಮಕ್ಕಳ? ಟ್ಯಾಂಕ್ನ ಸ್ಪಿರಿಟ್ ಕೊಂಡು ನೀರಿದೆ ಅಂತ ಹೇಳ್ತಿದ್ದೀರಾ? ಅಡ್ಡ ಗಾಡಿನ ಸರ್ ನಾವೇನ್ ಮಾಡಿಲ್ಲ ಸರ್. ಕೂಲಿ ಕೆಲಸ ಮಾಡೋರು ಸರ್. ನಮ್ಮನ್ನು ಬಿಡಿ ಸರ್. ಮಿಸ್ಟರ್ ಪ್ರವೀಣ್, come on, move. ವಾಟ್ ಎವರ್ ಯು ವಾಂಟ್. ಆದ್ರೆ ಇಂಥ ಫ್ಯಾಕ್ಟರಿಗಳನ್ನೆಲ್ಲ ಸೀಸ್ ಮಾಡಬೇಕು ಮಿಸ್ಟರ್ ರಣಜಿತ್. ಸರ್, ನೀವು ಹೋಮ್ ಮಿನಿಸ್ಟರ್ಗೆ ಇನ್ಫಾರ್ಮ್ ಮಾಡಿ ನನಗೆ ಫುಲ್ ರೈಟ್ಸ್ ಕೊಡ್ಸಿ ಸರ್. ಆ ಮಹೇಂದ್ರ ಶಾಕ್ ಸಂಬಂಧಪಟ್ಟ ವೈನ್ ಸ್ಟೋರ್ಸ್, ಬಾರ್ಸ್, ಲೈವ್ ಬ್ಯಾಂಡ್ಸ್ ಎಲ್ಲ ಸೀಸ್ ಮಾಡ್ಬಿಡ್ತೀನಿ ಸರ್. ಯು ಗೋ ಹೆಡ್ ವಿತ್ ಯುವರ್ ಆಪರೇಷನ್. ಐ ವಿಲ್ ಟಾಕ್ ಟು ಹೋಮ್ ಮಿನಿಸ್ಟರ್. ಓಕೆ, ಗುಡ್ ಥ್ಯಾಂಕ್ ಯು ಸರ್. ವಾಟ್ಸ್ ದ ಪ್ರಾಬ್ಲಮ್ ಪ್ರವೀಣ್? ಸರ್, ಅದು ಮಹೇಂದ್ರ ಶಾ ನಡೆಸ್ತಾ ಇರೋ ಬಾರ್ಸ್ ಅಂಡ್ ಲೈವ್ ಬ್ಯಾಂಡ್ಸ್ ಅಲ್ಲಿ ಬೌನ್ಸರ್ಸ್ ಇದ್ದಾರೆ. ಅವ್ರ ಹತ್ರ ಇಲ್ಲಿಗಲ್ ವೆಪನ್ಸ್ ಇದೆ. ಯಾವುದಕ್ಕೂ ನಾವು ಕೇರ್ಫುಲ್ ಆಗಿರ್ಬೇಕು. ನಾನ್ಸೆನ್ಸ್. ಡೋಂಟ್ ಟಾಕ್ ಸಿಲಿ ಬಾಯ್. ಬಿ ಲೈಕ್ ಎ ಪೊಲೀಸ್ ಮ್ಯಾನ್. ನಮಗೆ ಸರ್ಕಾರ ಗನ್ ಕೊಟ್ಟಿರೋದು ಪೋರ್ಚಲ್ಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕಲ್ಲ. ಅವನ ಅಸೋಸಿಯೇಟ್ಸ್ ಜಾಸ್ತಿ ದಾದಾಗಿರಿ ಮಾಡಿದ್ರೆ ಶೂಟ್ ಮಾಡಿ ಬಿಸಾಕು. ದಿಸ್ ಇಸ್ ಮೈ ಆರ್ಡರ್. ಥ್ಯಾಂಕ್ ಯು ಸರ್.
யோ பழையா அங்கேயே பாக்குறேன் போயா எத்தனை பேருக்கு நான் சம்பளம் கொடுக்குறேன் நீங்க போயிட்டு அடி வாங்குற வந்து இருக்கையா யோ போயா அடி போயா ஓகே என்ன ஏன் ஓகையா டேய் முட்டாள் எங்க போயிட்ட ஐயோ 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 எனக்கு 10% ஆட் பண்ணிட்டாங்களே பாப்பீங்களா நான் சும்மா விட மாட்டேன் யோ நான் விட மாட்டேயா கோர்ட்டுக்கு போறேன் சுப்ரீம் கோர்ட்டுக்கு போறேன் நான் 10% எடுத்துக்கிறேன் யோ நான் விட மாட்டேன் விட மாட்டேன் ಕೇಂದ್ರದ ಮಕ್ಕಳು ಎಲ್ಲರೂ ತರಬೇತಿ ನಡೆಸ್ತಾ ಇದ್ದೀರಾ ಇರಿ ನಾನು ಒಬ್ಬನಿಗೆ ಬಾರಿಸ್ತೀನಿ ನನಗೂ ತರಬೇತಿ ನಾನು ಯಾರು ನಿಮಗೆ ಕೊಡ್ತೀನಿ ಬಿಡಯ್ಯ ಏನೋ ಬಿಟ್ಟಣಯ್ಯ ಪ್ರಾಕ್ಟೀಸ್ ಮಾಡಿ ಹಾಳಾಗೋಯ್ತು ನಿಮ್ಮಿಂದ ನಮ್ ಬಿಸ್ನೆಸ್ ಎಲ್ಲ ಸ್ಪಾಯಿಲ್ ಆಗೋಯ್ತು. ತಿನ್ನೋ ಅನ್ನಕ್ಕೆ ಕಲ್ಲು ಹಾಕಿದ್ರಿ ನಮ್ಮನ್ನೇ ನಂಬ್ಕೊಂಡಿರೋರ್ಗೆ ನಾವೇನ್ರಿ ಉತ್ತರ ಕೊಡ್ಬೇಕು ಹೇಳ್ರಿ. ಎದಕ್ಕೆ ಚೂರಿ ಹಾಕೋರ್ನ ನೋಡಿದ್ದೀನಿ, ಬೆನ್ನಿಗೆ ಚೂರಿ ಹಾಕೋರ್ ನೋಡಿದೆ ನೆಮ್ಮನ್ನೆ. என்னையா நீங்கள் காமதேனு கேதட் பால் கொடுத்தேன்னு சொன்னேன், நீங்கள் பிராண்ட் விஸ்கி கேதட் படம் கொடுத்தேன்னு சொன்னேன். ನಿಮ್ಮನ್ನು ನಂಬಿಟ್ಟು நான் பணம் சுருதேன். பாலுக்கு ஆள் இல்ல, நீருக்கு தண்ணி இல்ல. என்னையா என்ன ஒரு மட்டாஸ் பண்ணிட்டேயா? ಆಡಿದ್ದೆ ಆಡೋ ಕಿಸ್ಬಾಯ್ ದಾಸನ್ ತರ ಊದಿದ್ದೆ ಊದ್ಬೇಡಿ. ಅಂತದೇನಾಯ್ತು? உங்கள் ப்ராடக்ட் எல்லாம் கலப்பறக்கே நான் சொன்னேன். எஸ்ஐ டிபார்ட்மெಂಟ್காರ ನಮ್ಮ ಬಾರ್ ಎಲ್ಲ ಸೀಸ್ பண்ணிட்டா. ಮಾರ್ಕೆಟ್ ಸೇರ್ಬೇಕಾಗಿರೋ ಕೋಟ್ಯಾಂತರ ರೂಪಾಯಿ ಲಿಕ್ಕರು ಸರ್ಕಾರದ ವಶದಲ್ಲಿದೆ. ಇದಕ್ಕೆ ಯಾರು ದಿಕ್ಕು? நம்மளுக்காகிற நஷ்டಕ್ಕೆ நான் உங்கள் ವಿರುದ್ಧ ಕೋರ್ಟ್ಗೆ போறேன், விட மாட்டேன். ಚೀಪ್ ರೇಟ್ಗೆ ನಮ್ಮ ಮಾಲ್ನ ಪರ್ಚೇಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದ್ರಲ್ಲ, ಆವಾಗ ಇದು ಕಳ್ಮಾಲು ಅಂತ ಗೊತ್ತಾಗ್ಲಿಲ್ಲ? ನರಿ ಬುದ್ಧಿ ನನ್ನ ಮಗನೇ, ನಾಲ್ಗೆ ಮೂಳೆ ಇಲ್ಲ ಅಂದ ಮಾತ್ರಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ತಿಳ್ಕೊಂಡಿದೀಯೇನು? ಗಲ್ಲಿಲಿ ಒಂದೊಂದು ವೈನ್ ಸ್ಟೋರ್ ಇಟ್ಕೊಂಡು ಬದುಕ್ತಿದ್ದಿ ನೀವು. ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ಮೇಲೆ ಸೆಂಟ್ರಲ್ ಸಿಟಿಯಲ್ಲಿ 4 AC ಬಾರ್ಗಳು ಮಾಡ್ಕೊಂಡಿದ್ದೀರಾ. ನಿನಗೆ ಇಂಟಿಮೇಷನ್ ಇಲ್ಲದೆ ಎಕ್ಸ್ಚೇಂಜ್ ಅವರು ನಿನ್ ಮೇಲೆ ರೇಡ್ ಮಾಡಿದ್ರೆ ಅದು ನಮ್ ತಪ್ಪ? ಮರ್ಯಾದೆ ಕೊಡುತ್ತ ಮಾತಾಡ. ಐ ವಿಲ್ ಶೂಟ್ ಯು ರಾಸ್ಕಲ್.
ఆవేశంలో ఏ నిర్ణయం తీసుకోవద్దు. వీళ్ళు ఎవరు? మనవాళ్ళు, మనకందరూ ಕಾವಾಲಿ. ನಾವು ಇವ್ರನ್ನ ಸಪೋರ್ಟ್ ಮಾಡದೇ ಇದ್ರೆ ಇವ್ರು ಭಿಕ್ಷಕರಾಗ್ತಾರೆ. వీళ్ళకి భిక్ష పెట్టేది ఎవరు? నావే. దాదా ఇవరు ఎమోషన్ చేసుకుంటే ఎనర్జీ వేస్ట్ అవుతుంది. టేక్ కేర్. ఐ క్యాన్ అండర్స్టాండ్ ద సిచ్యుయేషన్. ఐ నో యువర్ ప్రాబ్లం. బట్ నన్ను ಗೊತ್ತಾಗಬೇಕಲ್ಲ వాళ్ళు ఎవరు? ದೇಶ ಅಂದ್ರೆ ತಿಳಿಯಲ್ಲ ನಿಮ್ಗೆ? ನಾನೊಬ್ಬ ನಗರಾಭಿವೃದ್ಧಿ ಸಚಿವ. ನನ್ನ ಕಾರ್ ಓವರ್ಟೇಕ್ ಮಾಡಿದ್ದಲ್ದೆ ನನ್ನ ಡ್ರೈವರ್ ಮೇಲೆ ಕೈ ಮಾಡ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿಮ್ಗೆ? ನೀನೊಬ್ಬ ಮಿನಿಸ್ಟ್ರ, ಹೊಡಿಬೇಕಾಗಿದ್ದು ಇವನ್ನಲ್ಲ ನಿನ್ನ ಓಟಾಗಿ ಗೆಲ್ಸಿ ಪದವಿ ಕೊಟ್ರಲ್ಲ ಅವ್ರನ್ನ. ನಾನೇನ್ರಿ ಅಂತ ತಪ್ಪು ಮಾಡಿರೋದು? ಎಂಡ ಕುಡಿದಿರೋನು ಹೆಂಡತಿ ಹತ್ರ ಮಲ್ತಾನೆ ಹೊರತು ತಾಯಿ ಹತ್ರ ಮಲಗಲ್ಲ. ನಮ್ಮ ರಾಷ್ಟ್ರ ಧ್ವಜನ ಉಲ್ಟಾ ಹಾಕಿದಲ್ಲ ನೀನೊಬ್ಬ ಮಿನಿಸ್ಟ್ರ? ಹೇಳು. ಸಾರಿ ಜಂಟಲ್ಮೆನ್, ಏನೋ ಗೊತ್ತಿಲ್ಲದೆ ಈ ತಪ್ಪು ನಡೆದು ಹೋಗಿದೆ. ಚಿಕ್ಕ ವಯಸ್ಸಿನಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದ್ದೆ. ಇವತ್ತು ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ದೇಶ ಪ್ರೇಮ ಎಂಥದ್ದು ಅಂತ ನನಗೆ ಗೊತ್ತಾಯ್ತು. ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪು ನಡೆಯೋದಿಲ್ಲ. ಯಾರೇ ಇಂಥ ತಪ್ಪು ಮಾಡಿದ್ರು ನಾನು ಸಹಿಸೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸೋಲ್ಜರ್, ಕ್ಷಮಿಸಿ ಪ್ಲೀಸ್. ಈ ಫ್ಲಾಗ್ನ ಸರಿ ಮಾಡುವ. ಡಾಕ್ಟರ್, ಆ ವಾರ್ಡ್ ನಂಬರ್ 6 ಅಲ್ಲಿರೋ ಪೇಷಂಟ್ ಎಕ್ಸ್ರೇ ರಿಪೋರ್ಟ್ ನೋಡಿದೆ. ಅವನ ಥೈ ಬೋನ್ನಲ್ಲಿ ಹೇರ್ ಕ್ರ್ಯಾಕ್ ಇದೆ. ಡಾಕ್ಟರ್ ಆಫೀಸರ್ನ ಶೂಟ್ ಮಾಡಿದ್ದಾರೆ. ಎಮರ್ಜೆನ್ಸಿ ಇದೆ, ದಯವಿಟ್ಟು ಕಾಪಾಡಿ. ಪ್ಲೀಸ್ ಟೇಕ್ ಹಿಮ್. ಸಾರಿ, ಇಂಥ ಕೇಸಸ್ನ ನಾವು ಹ್ಯಾಂಡಲ್ ಮಾಡೋಲ್ಲ. ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಪ್ಲೀಸ್. ಡಾಕ್ಟರ್, ಗೌರ್ಮೆಂಟ್ ಸಪೋರ್ಟ್ ಇಲ್ಲ ಅಂದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟೇ ಇಲ್ಲ. ಡೋಂಟ್ ಆರ್ಗ್ಯೂ ವಿತ್ ಮೀ. ಪ್ಲೀಸ್ ಟೇಕ್ ಹಿಮ್. ನೋಡಿ, ಮೊದಲೇ ಇದು ಪೊಲೀಸ್ ಕೇಸು. ಇಂಥ ಕೇಸಸ್ ನ ಹ್ಯಾಂಡಲ್ ಮಾಡೋಕ್ ಹೋಗಿ ನಾಳೆ ಕೋರ್ಟ್ಗೆ ಅಲ್ದಾಡೋ ಟೈಮು ನನ್ನ ಹತ್ರ ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪೊಸಿಷನ್. ಡಾಕ್ಟರ್, ಐ ಆಮ್ ಮಿಲಿಟರಿ ಕ್ಯಾಪ್ಟನ್. ಐ ವಿಲ್ ಟೇಕ್ ಆಲ್ ದ ರಿಸ್ಕ್. ಪ್ಲೀಸ್ ಟೇಕ್ ಹಿಮ್. ಕಮ್ ಆನ್. ಏನ್ರಿ ಇದು ನಿಮ್ಮ ಅವತಾರ? ಅವತಾರ ಅಲ್ಲ ಕಣೆ, ಮಿಲಿಟರಿಯಿಂದ ನನ್ನ ಮಗ ಬರ್ತಾ ಇದ್ದಾನೆ, ಅವನು ಸಾಗಿಸೋಕೆ ತಯಾರಿ. ಸಂತು, ಹೇಗಿದೆಯೋ? ಮೈ ಸನ್. ಅಮ್ಮ, ಚೆನ್ನಾಗಿದ್ದೀರಾ? ಡ್ಯಾಡಿ ಹೇಗಿದ್ದೀರಾ? ಚೆನ್ನಾಗಿರು. ನೆನೆಸ್ತಾ ಇದ್ದಾಗೆ ಬಂದ್ಬಿಟ್ಟೆ. 100 ಕಾಲ ಆಯ್ಸು. ಅಮ್ಮ, ಉಷಾ ಎಲ್ಲಿ?
ಉಷಾ ಯಾಕೆ ಕಣ್ಣೀರು? ಇದು ದುಃಖದ ಕಣ್ಣೀರಲ್ಲ ರೀ, ನಿಮ್ಮನ್ನ ನೋಡಿ ಸಂತೋಷದಿಂದ ಬರ್ತಿರೋ ಕಣ್ಣೀರು. ನಾನು ಇವತ್ತೇನೇ ಸಾಧನೆ ಮಾಡಿದ್ರು ಅದಕ್ಕೆ ನಿಮ್ಮೆಲ್ಲರ ಸ್ಫೂರ್ತಿನೇ ಕಾರಣ. ಹೌದಪ್ಪ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳಂತೆ. ಇವತ್ತು ನೀನ್ ಏನೇ ಸಾಧನೆ ಮಾಡಿದ್ರು ಅದ್ರಲ್ಲಿ ಅರ್ಧ ಉಷಂದು. ಹೌದು, ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ನಾನು ಗೆದ್ದು ಬರಬೇಕಾದ್ರೆ ಅದಕ್ಕೆ ನಿಮ್ಮ ಅಮ್ಮರ ಸ್ಫೂರ್ತಿನೇ ಕಾರಣ. ಸಾಕು ಸುಮ್ನೆ ಇರು. ಅಮ್ಮ. ಚದುರಂಗ ಆಡ್ತಾ ಇರೋರು ನಾವು, ನೀನ್ ಯಾಕೆ ಟೆನ್ಷನ್ ಆಗ್ತಾ ಇದೀಯಾ? ನಾನ್ ಟೆನ್ಷನ್ ಆಗಿರೋದು ನಿನ್ನ ಆಟ ನೋಡಿ ಅಲ್ಲ, ಅವ್ರು ಬರ್ತಾ ಇರೋ ಸ್ಟೈಲ್ ನೋಡಿ. ಹೋದ್ ಕೆಲ್ಸ ಏನಾಯ್ತು? ಅವನ್ ಯಾವನ ಮಿಲಿಟರಿ ಮ್ಯಾನ್ ಬಂದ್ಬಿಟ್ಟು ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ಬಿಟ್ಟ. ನಮ್ದೇನು ಮಿಸ್ಟೇಕ್ ಇಲ್ಲ ಬಾಸ್. ನಾನು ಹೇಳಿದ್ದು ಅವ್ನು ಚಾಪ್ಟರ್ ನ ಕ್ಲೋಸ್ ಮಾಡಿ ಅಂತ, ಅವ್ನು ಫೈಲ್ ನ ರೀಓಪನ್ ಮಾಡಕ್ಕಲ್ಲ. ನಮ್ ಮಾಫಿಯಾ ಆಕ್ಟ್ ಅಲ್ಲಿ ಪ್ರಾಣ ಭಿಕ್ಷೆ ಕೊಡ್ತೀವೇ ಹೊರತು ನಮ್ ಸಾವನ್ನ ನಾವೇ ಯಾವತ್ತೂ ಖರೀದಿ ಮಾಡೋದಿಲ್ಲ. ಒಂದಲ್ಲ 1000 ತಪ್ಪು ಮಾಡಿ ಒಂದು ಸಾಕ್ಷಿ. ದಟ್ ಈಸ್ ಅವರ್ ಬಿಸ್ನೆಸ್ ಸೀಕ್ರೆಟ್ ಅಂಡ್ ಸ್ಟೈಲ್. ಡು ಯು ನೋ ದಟ್? ಲುಕ್ ಮೈ ಬಾಯ್ಸ್, ನಾವು ಮಾಡ್ತಾ ಇರೋದು ಎಂತ ಕ್ರಿಮಿನಲ್ ದಂಧೆ ಅಂತ ಗೊತ್ತಾ? ನಾವು ಮೋಸ್ಟ್ ಪಾಯ್ಸನಸ್ ಡ್ರಗ್ಸ್ ನ ಈ ಸೊಸೈಟಿಯಲ್ಲಿ ಬಿಡ್ತಾ ಇದೀವಿ. ಇವತ್ತಿನ ಯಂಗ್ ಜನರೇಷನ್ ನ ಡೇ ಬೈ ಡೇ ವೀಕ್ ಮಾಡ್ತಾ ಇದೀವಿ. ನಾವು ಮಾಡ್ತಾ ಇರೋ ಕ್ಲಬ್ಸ್, ಲೈವ್ ಬ್ಯಾಂಡ್ಸ್, ಲಿಕ್ಕರು, ಮಾಫಿಯಾ ಎಲ್ಲ ಇಲ್ಲಿಗಲ್. ಇದಕ್ಕೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಅಂತ ನಿಮಗೆ ಗೊತ್ತಾ? ಈ ಕೋರ್ಟ್ ನಲ್ಲಿ ವಿಚಾರಣೆ ಮಾಡೋ ಟೈಮ್ ಇಲ್ಲ, ಡೈರೆಕ್ಟ್ ಆಗಿ ಹ್ಯಾಂಗ್ ಮಾಡ್ಬಿಡ್ತಾರೆ. ಹುಷಾರ್. ಸ್ಟಾಪ್ ಇಟ್! ನಾನು ಕಾಕಿ ಹಾಕಿದ್ದೀನಿ ಅನ್ನೋದನ್ನ ಮರಿಬೇಡಿ. ಒಬ್ಬ ಪೊಲೀಸ್ ಆಫೀಸರ್ ಗೂಂಡನ ಚೇಂಜ್ ಮಾಡೋದನ್ನ ನಾವು ನೋಡಿದೀವಿ. ಆದ್ರೆ ಇಲ್ಲಿ ಗೂಂಡಗಳೇ ಪೊಲೀಸರ ಚೇಂಜ್ ಮಾಡಿ ಅವ್ರನ್ನ ಮರ್ಡರ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ಇದನ್ನ ನೋಡ್ಕೊಂಡು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಪೊಲೀಸ್ ಕೂಡ ಸುಮ್ಮನೆ ಇರೋದಿಲ್ಲ. ಈ ವಿಚಾರದಲ್ಲಿ ನಾನೇನು ಮಾಡಕ್ಕಾಗಲ್ಲ. ಟೋಟಲಿ ಐ ಆಮ್ ಹೆಲ್ಪ್ಲೆಸ್. ಪೊಲೀಸ್ನವ್ರು ಒದ್ದು ಲಾಕಪ್ ಹಾಕಿದ್ರೆ ಏನಂತೆ? ನಾನಿಲ್ವಾ ತಿಪ್ಟು ಸಿದ್ದರಾಮಯ್ಯ, ಬೇಲ್ ಕೊಟ್ಟು ಬಿಡಿಸ್ತೀನಯ್ಯ. ನೀನ್ ಹಾಕಿರೋ ಯೂನಿಫಾರ್ಮ್ ಪಬ್ಲಿಕ್ ಸರ್ವಿಸ್ಗಲ್ಲ, ನಾವು ಮಾಡೋ ಕ್ರೈಮ್ ನ ಮುಚ್ಚಾಕೋಕೆ. ದಟ್ಸ್ ಆಲ್. ಅನ್ಕಾನ್ಶಿಯಸ್ ಆಗಿರೋ ಆಫೀಸರ್ಗೆ ಯಾವುದೇ ಕಾರಣಕ್ಕೂ ಕಾನ್ಶಿಯಸ್ ಬರಬಾರ್ದು ಅಷ್ಟೇ. ಅಮ್ಮ ಇಲ್ಲ ಯಾಕೆ ಡ್ಯಾಡಿ ಅಷ್ಟೊಂದು ಕನ್ಫ್ಯೂಸ್ ಆಗ್ತೀಯಾ? ಅಲ್ಲಿ ನೋಡು. ಏನಮ್ಮ, ನಮ್ಮ ಉಷಾಗೆ ಭಕ್ತಿ ಹೋಗ್ತಾ ಇದೆ. ಹೌದಪ್ಪ, ನಮ್ ದೇಶದ ಹೆಣ್ಮಕ್ಳು ಹೆಂಡತಿ ಸ್ಥಾನ ಪಡೆದ್ಮೇಲೆ ತನ್ನ ಮಾಂಗಲ್ಯನ ಉಳಿಸ್ಕೊಳ್ಳಕ್ಕೆ ಈ ರೀತಿ ವ್ರತ ಪೂಜೆ ಮಾಡೋದು ಹೊಸ್ತೇನೂ ಅಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಹೌದಪ್ಪ. ನೀನು ಯುದ್ಧದಿಂದ ಕ್ಷೇಮವಾಗಿ ಬಂದ್ರೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ಲು, ಅದನ್ನೀಗ ನೆರವೇರಿಸ್ತಾ ಇದ್ದಾರೆ. ಇರಿ ಇರಿ. ನಮಸ್ತೆ ಸಾಹೇಬ್ರಿಗೆ. ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಅವನ ಅನುಗ್ರಹ. ಮಂಗಳಾರತಿ ತಗೊಳ್ಳಿ. ಏನ್ರಿ ಅನ್ಯಾಯ ಇದು? ಮೊದಲು ಬಂದವ್ರಿಗೆ ಮಂಗಳಾರತಿ ಕೊಡದೆ ಈಗ ಬಂದ ಮಹಾಶನಿಗೆ ಮಂಗಳಾರತಿ ಕೊಡ್ತಾ ಇದ್ರಲ್ಲ, ಇದು ನ್ಯಾಯನಾ? ಅವರು ನಮ್ಮ ದೇವಸ್ಥಾನದ ಉದ್ಧಾರಕ್ಕೆ ದುಡ್ಡು ಕೊಟ್ಟ ದಣಿ. ಪೂಜಾರ್ರೆ, ದೇವರನ್ನ ಭಕ್ತರನ್ನ ಒಂದ್ ಮಾಡುವಂತ ಪವಿತ್ರವಾದ ಕೆಲಸ ನಿಮ್ದು. ನೀವೇ ಈಗ ಭೇದ ಭಾವ ಮಾಡಿದ್ರೆ ಸರಿನಾ? ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ನೀವು ಹೇಳ್ಕೊಟ್ ಪಾಠನ ನಾನು ಮಾತ್ರ ಅಲ್ಲ, ಎಲ್ರೂ ಕಲಿತ್ಕೋಬೇಕು. ನಮ್ ಪದವಿ, ನಮ್ ಬಟ್ಟೆನ ನೋಡಿ ಇಂಥ ಜನ ನಮ್ನ ಅಟ್ಟಿಕ್ಕೇರಿಸಿ ಇಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್. ಈಗ ತಗೊಳ್ಳಿ, ಬರ್ತೀವಿ.
ಇಲ್ಲೂ ನಿಮ್ ಮಿಲಿಟರಿ ರೂಲ್ಸಾ? ಇಲ್ಲೇ ಅಲ್ಲ, ಎಲ್ಲೇ ಹೋದ್ರು ಎಲ್ಲರಿಗೂ ಒಂದೇ ರೂಲ್ಸು. ಮಂಗಳ ತಗೋ. ಅಮ್ಮ, ನಾನು ಕೇಳಿತ್ತಪ್ಪ. ಇಲ್ಲಪ್ಪ, ನೀನ್ ಮಾಡಿದ್ ಸರಿ. ಇಲ್ಲ ಅಂದ್ರೆ ಅವ್ನ್ ಹೊಡೆದ್ಬಿಡ್ತಿದ್ರಾ? ಪೂಜಾರಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. No, it's highly impossible. I can't believe it. Who are you? I'm military captain Dharma Simha. So what? Something is wrong, officer. ಯಶವಂತನ ಸಾವು ನ್ಯಾಚುರಲ್ ಡೆತ್ ಅಲ್ಲ, ಇಟ್ಸ್ ಅ ಪ್ರೀ ಪ್ಲಾನ್ಡ್ ಮರ್ಡರ್. ಅಷ್ಟು ಕನ್ಫರ್ಮ್ ಆಗಿ ಹೇಳಕ್ಕೆ ನೀವೇನ್ ಪೋಸ್ಟ್ ಮಾರ್ಟಮ್ ಮಾಸ್ಟ್ರಾ? ಲುಕ್ ಮಿಸ್ಟರ್, ನೆನ್ನೆ ರೌಡಿಗಳು ಶೂಟ್ ಮಾಡಿರೋ ಬುಲೆಟ್ ನಿಂದಲೇ ಯಶವಂತ್ ಸತ್ತಿರೋದು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರೂವ್ ಮಾಡಿದೆ. ಬಾಡಿ ಮೇಲೆ ಬುಲೆಟ್ ಬಿದ್ದಿದ್ದು ನಿಜ, ಆದ್ರೆ ಸಾಯುವಂತ ಜಾಗದಲ್ಲಿ ಬಿದ್ದಿರ್ಲಿಲ್ಲ. ನೀವು ಅದನ್ನ ಇಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತೀರಾ? ಮೃತ್ಯುವಿನ ಹೆಡೆಯಲ್ಲಿ ಜೀವನ ಸಾಗಿಸೋ ಸೇನಾಧಿಕಾರಿ ನಾನು. ಹ್ಯೂಮನ್ ಬಾಡಿಲಿರೋ ಈಚ್ ಅಂಡ್ ಎವ್ರಿ ಪಾರ್ಟ್ಸ್ ನನ್ ಚೆನ್ನಾಗಿ ಗೊತ್ತು. ನೋಡಿ ಮಿಸ್ಟರ್ ಧರ್ಮಸಿಂಹ, ನೀವೇನಾದ್ರೂ ಹೇಳೋದಿದ್ರೆ ನಮ್ಮ ಹೈಯರ್ ಆಫೀಸರ್ ಮೀಟ್ ಮಾಡಿ, ನಮಗಿಲ್ಲಿ ತೊಂದರೆ ಕೊಡಬೇಡಿ. ಏನ್ ಮುಖ ನೋಡ್ತೀನಿ ನಡಿಯಯ್ಯ. ಇವರು ರಮೇಶ್, ಉಲ್ಲಾಸ್, ಕಿಟ್ಟಿ, ರಾಮಚಂದ್ರ ಎಕ್ಸೆಟ್ರಾ ಎಕ್ಸೆಟ್ರಾ ನಮ್ಮ ಸಿಟಿ ಕ್ರೈಮ್ ಲಿಸ್ಟ್ ಅಲ್ಲಿ ನಟೋರಿಯಸ್ ಕ್ರಿಮಿನಲ್ಸ್. ಹೌದು ಸರ್, ಇವ್ರೇ. ಇವ್ರನ್ನ ಇಷ್ಟರವರೆಗೆ ಅರೆಸ್ಟ್ ಮಾಡೋದಕ್ಕಾಗ್ಲಿ ಶಿಕ್ಷೆ ಒಳಪಡಿಸೋದಕ್ಕಾಗ್ಲಿ ಆಗಿಲ್ಲ. ಬಿಕಾಸ್ ಇವ್ರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬ್ಯಾಕ್ ಬೋನ್ ಆಗಿದ್ದಾರೆ. ಸೊ ಯಶವಂತ್ ಕೇಸಲ್ಲಿ ನೀನ್ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋದಾದ್ರೆ ಇವ್ರನ್ನ ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕೋದಷ್ಟೇ ಅಲ್ಲ, ಒಂದ್ ವೇಳೆ ಕೋರ್ಟ್ ಜಡ್ಜ್ಮೆಂಟ್ ರಾಂಗ್ ಆದ್ರೂ ಅವ್ರನ್ನ ಎನ್ಕೌಂಟರ್ ಹೆಸರಲ್ಲಿ ಶೂಟ್ ಮಾಡ್ಬಿಡ್ತೇನೆ. ದಟ್ಸ್ ಮೀ ರಂಜಿತ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಅದಕ್ಕೋಸ್ಕರ ನಾನೇನ್ ಮಾಡಕ್ಕೂ ಸಿದ್ಧ. ಕ್ಯಾಪ್ಟನ್, ಆರ್ ಯು ಶೂರ್ ಅಬೌಟ್ ದ ವಿಟ್ನೆಸ್? ಶೂರ್ ಸರ್. ದಟ್ಸ್ ಗುಡ್. ಥ್ಯಾಂಕ್ ಯು ಸರ್. ರಂಜಿತ್ ಇರೋ ಏರಿಯಾನಲ್ಲಿ ಕ್ರೈಮೇ ನಡಿಬಾರ್ದು. ಅದು ಗೊತ್ತಿದ್ದು ನೀನ್ ಈ ದಂಧ ಮಾಡ್ತಿದೀಯಾ ಅಂದ್ರೆ ನಿನ್ನ ಧೈರ್ಯನ ಮೆಚ್ಚಬೇಕಾದ್ದೆ. ಐ ಡೋಂಟ್ ವೇಸ್ಟ್ ಮೈ ಟೈಮ್. ಈ ದಂಧ ನೀನ್ ಕ್ಲೋಸ್ ಮಾಡ್ತೀಯಾ ಅಥವಾ ನೀನೇ ಕ್ಲೋಸ್ ಆಗ್ತೀಯಾ? ಚಾಯ್ಸ್ ಇಸ್ ಯುವರ್ಸ್. ಇಲ್ಲ ಅಂದ್ರೆ ಆಫೀಸರ್ಸ್, ಯೆಸ್ ಸೇಸ್ ಎವ್ರಿಥಿಂಗ್. ಮೂವ್ ಮೂವ್. ವೆರಿ ಫೋನ್. ನೀನೇನ್ ಹುಲಿನೋ ಸಿಂಹನೋ? ಆಫೀಸರ್, ಆತರ ಪಟ್ಟು ಆಪತ್ತಿನ ಎದುರಾಕೋಬೇಡ. ನಿನ್ ನಂಗೆ ಎಗರಾಡದವರೆಲ್ಲ ದೇಶಾಂತರ ಹೊರಟೋದ್ರು. ಮಾಡಿದ ತಪ್ಪಾಯ್ತು ಅಂತ ಸಾರಿ ಕೇಳ್ಕೊಂಡು ನಮ್ಮನ್ನ ರಿಲೀಸ್ ಮಾಡೋ. ನಾವ್ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಏನ ಗುರಾಯಿಸ್ತಾ ಇದ್ಯಾ? ಯಾರು ನೀವು? ನೀವೇ ನೆಪೋಲಿಯನ್, ಹಿಟ್ಲರ? ಜಸ್ಟ್ ಗೋ ಬ್ಯಾಕ್ ಟು ದ ಕ್ರೈಮ್ ಹಿಸ್ಟರಿ. ನಾನ್ ಯಾರು ಅಂತ ಒಂದೊಂದು ಪುಟಾನು ಹೇಳುತ್ತೆ. ನಾನ್ ನೋಡದೆ ಇರೋ ದಾದಾಗಿರಿ ಇಲ್ಲ, ನಾನ್ ಮಾಡದೆ ಇರೋ ದಸ್ತಗಿರಿ ಇಲ್ಲ. ಆಫೀಸರ್, ಆವಾಜ್ ಹಾಕಿದ್ರೆ ಸ್ಪಾಟ್ ಆಗ್ಬಿಡ್ತೀಯ. ಲೋಕ್, ನಿನ್ನಂತ ಎಷ್ಟೋ ಬಚ್ಚಾಗಳು ನನ್ನ ಬೂಟ್ ಕೆಳಗಡೆ ಸಮಾಧಿ ಆಗ್ಬಿಟ್ಟಿದ್ದಾರೆ. ಉಸಿರು ಬಿಟ್ರೆ ಹೊಸ್ಕಾಕ್ಬಿಡ್ತೇನೆ. ಕಳ್ಳನ್ ಮಕ್ಕಳ. ಆಫೀಸರ್ ಸರ್, ಯಾವ ಮಿನಿಸ್ಟರ್ ಆಗ್ಲಿ ಯಾವ ಆಫೀಸರ್ ಆಗ್ಲಿ ಫೋನ್ ಮಾಡಿದ್ರೆ ವಿತೌಟ್ ಮೈ ಪರ್ಮಿಷನ್ ಡೋಂಟ್ ಲೀವ್ ದಮ್. ಅಂಡರ್ಸ್ಟ್ಯಾಂಡ್? ಓಕೆ ಸರ್.
ಕ್ಯಾಪ್ಟನ್, ಇವ್ರು ಮಾಡಿರೋ ಕೊಲೆಗೆ ನೀವೇ ಐ ವಿಟ್ನೆಸ್. ಕೋರ್ಟ್ ಬಂದು ಸಾಕ್ಷಿ ಹೇಳಿ, ಶಿಕ್ಷೆ ಆಗೋ ತರ ನಾನ್ ನೋಡ್ಕೋತೇನೆ. ಶೋರ್ ಸರ್. ನೋ ನೋ, ನನ್ನ ಕಡೆಯವರು ಯಾರು ಕೋರ್ಟ್ ಕಟ್ಕಟೆ ಹತ್ತಬಾರ್ದು. ನನ್ನ ವಿರುದ್ಧ ವಿಟ್ನೆಸ್ ಹೇಳೋರು ಯಾರು ಉಳಿಬಾರ್ದು. ನೋಡು ಸೋಮಯ್ಯ, ನೀನ್ ಇಲ್ಲೇ ಕೂತ್ಕೊಂಡು ಅವಾಜ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ನೀನು ಹುಡುಗರನ್ನ ಅರೆಸ್ಟ್ ಮಾಡಿದವನು ಯಾವನೋ ಸಿಂಗಲ್ ಸ್ಟಾರ್ ಇನ್ಸ್ಪೆಕ್ಟರ್ ಆಗಿದ್ದಿದ್ರೆ ನಾವು ಇಲ್ಲೇ ಕೂತ್ಕೊಂಡು ಅವನ ಮಕ್ಕದ ಮೇಲೆ ಎಂಜಲ್ ಗಾಸ್ ಬೀಸಾಕಿ ಯೋ ಮುಚ್ಕೊಂಡಿರ ಅಂತ ಹೇಳ್ಬೋದಾಗಿತ್ತು. ರೀ ಸ್ವಾಮಿ, ಸಾಕ್ಷಿ ಹೇಳಕ್ ಹೊರಟಿರೋನು ಸಾರಾ ಎಂಗಲ್ ಗ್ಲಾಸ್ ತೊಳೆಯೋ ಬಾಯ್ ಆಗಿದ್ದಿದ್ರೆ ಒಂದ್ ಬಾರ್ ಕೊಡಿಸ್ತೀನಿ, ಬಾಯಿ ಮುಚ್ಕೊಂಡು ಕೂತಿರೋ ಬೇವರ್ಸಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಕೇಸ್ ಬುಕ್ ಮಾಡಕ್ ಹೊರಟಿರೋನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸಾಕ್ಷಿ ಹೇಳಕ್ ಬಂದಿರೋನು ಇಂಡಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಕ್ಯಾಪ್ಟನ್. ನಾನು ಅನ್ಕೊಂಡಿರೋ ಪೊಸಿಷನ್ ರೀಚ್ ಆಗೋ ತನಕ ನನ್ನ ವಿರುದ್ಧ ಯಾವ ರಿಮಾರ್ಕು ಬರಬಾರ್ದು. ನಾನು ಈ ಪೊಸಿಷನ್ ರೀಚ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ಅವರಿಬ್ಬರನ್ನ ರಿಲೀಸ್ ಮಾಡಿಸಿ. ನನ್ನಂತ ಅಫಿಡೇವಿಟ್ ಅಡ್ವೊಕೇಟ್ ನಿಂತ್ಕೊಂಡು ನೀವು ಆ 2 ಹುಲಿಗಳನ್ನ ಎದುರಾಕೊಂಡಿದ್ದೀರಿ. ನನ್ನ ವಿಷಯ ಬಿಡಿ. ಮೆಂಟಲ್ ಹಾಸ್ಪಿಟ್ಲ್ ಫುಟ್ಪಾತ್ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೋಬೇಕಾಗ್ತದೆ. ಇದನ್ನು ಬೇಕಾದ್ರೆ ನಾನು 100 ರೂಪೀಸ್ ಶಾಪಕ್ ಹಾಕಿದ್ಮೇಲೆ ಸೀಲ್ ಹಾಕಿ ಸೈನ್ ಹಾಕಿ ಕೊಡ್ತೀನಿ. ಕಾಲಿಸ್ಕಲ್ ಕೇಳ್ಕೊಳ್ಳಿ. ಈ ಹರಾಮ್ಕೋರು ನನ್ನ ಮಗ ಲಾಯರ್ಗೆ ಬಟ್ಟೆ ಬಿಚ್ಚಿ ಕಣ್ಣಿಗೆ ಪರ್ಮನೆಂಟ್ ಪ್ಲಾಸ್ಟರ್ ಹಾಕಿ ಚಂದ್ರಾಯಪಟ್ಟಣ ಬಸ್ ಸ್ಟ್ಯಾಂಡ್ ಬಿಟ್ಟು ಬಾ. ಸರ್, ಚಂದ್ರಾಯಪಟ್ಟಣ ದೂರ ಆಗುತ್ತೆ, ಇಲ್ಲೇ ಶ್ರೀರಂಗಪಟ್ಟಣ ಬಿಡಿಸ್ಬಿಡಿ. ತಿಥಿ ಮಾಡಕ್ ಅನುಕೂಲ ಆಗುತ್ತೆ. ನೀವು ಒಡೆ ಬಾಯಿ. ಅಯ್ಯೋ, ಏನಾದ್ರೂ ಒಂದು ಮಾಡು. ಒಟ್ಟಲ್ಲಿ ಈ ಜನ್ಮ ಇರೋವರೆಗೂ ಇವನ ಮುಖ ನನಗೆ ಕಾಣಿಸ್ಬಾರ್ದು. ಹಲೋ, హోమ్ మినిస్టర్ కనెక్ట్ మాడు. నేను షా మాట్లాడుతున్నాను. ಸಂತು, ಇದು ಇದು ಬೇಡವೇನೋ? ನಿನಗೆ ಆರೆಂಜ್ ವೆನಿಲಾ ತಗೊಳ್ಳಿ. ವೆನಿಲಾ. ವೆನಿಲಾ ಕೊಡಪ್ಪ. ಇದು ಅಮ್ಮ ಅವ್ರಿಗೆ. ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ಇದ್ರ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾ? ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಕಷ್ಟಪಟ್ಟು ಇದ್ದ ನಮ್ಗೆ ತಂದು ಕೊಟ್ಟಿದ್ರೆ ಇವತ್ತು ನಾವೆಲ್ಲ ಬ್ರಿಟಿಷ್ ಕಾಲ್ ಬುಟ್ಟ ನೆಟ್ಬೇಕಾಗಿತ್ತು, ಅವ್ರ ಹೊಲಸನ್ನ ತೊಳಿಬೇಕಾಗಿತ್ತು. ಗೊತ್ತಾ ನಿಮ್ಗೆ? ಈ ನ್ಯಾಷನಲ್ ಫ್ಲಾಗ್ ನೋಡ್ತಾ ಇದ್ರೆ
ಅಮ್ಮಗಿರೋ ಮಗು ಕೂಡ ಕಷ್ಟಪಟ್ಟು ಎದ್ದು ನಿಂತು ಚೆಲ್ರು ಹೊಡೆಯುತ್ತೆ. ಇಂಥ ಪವಿತ್ರವಾದ ಧ್ವಜನ ಇಲ್ಲಿಟ್ಟು ಅವಮಾನ ಮಾಡ್ತಾ ಇದ್ದೀರಾ? ಏಯ್, ನಾನ್ ಯಾರು ಅಂತ ಕೇಳ್ದಲ್ಲ. ಐ ಆಮ್ ಕ್ಯಾಪ್ಟನ್ ಧರ್ಮಸಿಂಹ. So what? I am the proprietor of this place. Now you get out. ಏಯ್, ಇದೇ ಮಾತನ್ನ ಬಾರ್ಡರ್ ಹಿಡಿದ್ರೆ ಸುಟ್ಟಾಕ್ಬಿಡ್ತಾ ಇದೆ. ಇವತ್ತು ಸ್ವಾತಂತ್ರ್ಯ ದಿನ. ನಿಮ್ಮ ಅಪ್ಪನ ಹುಟ್ಟಿದ ಹಬ್ಬನೂ ಅಲ್ಲ, ತಿಥಿನೂ ಅಲ್ಲ. ನಿನಗೆ ಇಷ್ಟ ಬಂದಾಗ ಆಚರಿಸೋಕೆ. Find your language. ನೀನೊಬ್ಬ ದೇಶಭಕ್ತ ಅಂತಿದ್ರೆ ನಾಳೆ ಅಧಿವೇಶನದಲ್ಲಿ ಹೋಗಿ ನಾನೊಬ್ಬ ದೇಶಭಕ್ತ ಅಂತ ಬೊಂಬಿ ಹೊಡಿ. This is not a place for argue. Get out. ಏಯ್, ಎಸ್ಕೇಪ್ ಆಗಿರೋ ಈ ಕಳ್ಳನ ಮಕ್ಕಳನ್ನ ಜೊತೆಲಿಟ್ಕೊಂಡು ಕಾಲ ದಂಡ ನಡೆಸ್ತಾ ಇದೀಯಾ? ನಿನ್ ದಂಧನ ಕ್ಲೋಸ್ ಮಾಡಿ ಈ ನನ್ನ ಮಕ್ಕಳು ದಾರಿ ತೋರಿಸಲಿಲ್ಲ. ನನ್ನ ಹೆಸರು ಕ್ಯಾಪ್ಟನ್ ಧರ್ಮಸಿಂಹನೇ ಅಲ್ಲ. ಐ ವಿಲ್ ಶೋ ವಾಟ್ ಐ ಆಮ್. कैसे कैसे चले गए, ऐसे वैसे आ गए. साला बोलते धंधा बंद कराएगा, वो भी हमारा. अरे हमारा हाथ दुबई तक है, उसे मालूम है. ए तू क्या देखता है? साउंड चालू कर. कमान. ಯಾಕೋ ಒಂಥರ ಇದೆಯಾ? ಹಾಗೇನೂ ಇಲ್ಲಪ್ಪ. ಸುಳ್ಳು ಹೇಳ್ಬಿಡ. ನಿನ್ ಮುಖ ನೋಡಿದ್ರೆ ಅರ್ಥ ಆಗುತ್ತೆ ಬೇಜಾರಲ್ಲಿದ್ಯಾ ಅಂತ. ಅಪ್ಪ, ನಾವು ಬಾರ್ನಲ್ಲಿ ಶತ್ರುಗಳನ್ನ ಹುಚ್ಚಿರ ಹಾಗೆ ರಾತ್ರಿ ಹಗಲು ಕಾಯ್ತಾ ಇರ್ತೀವಿ. ಆದ್ರೆ ನಿಜವಾದ ಶತ್ರುಗಳು ಬಾರ್ನಲ್ಲಿ ಇಲ್ಲಪ್ಪ. ಇಲ್ಲೇ ಇದ್ದಾರೆ, ನಮ್ ಕಣ್ಣು ಮುಂದೆ ಇದ್ದಾರೆ. ನಮ್ಮ ಮನೆ ಅನ್ನ ತಿಂದು ನಮ್ಮ ಮನೆಗೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಮಾಡ್ತವ್ರೆ. ಅಪ್ಪ, ಸ್ವಾತಂತ್ರ್ಯ ಆಚರಣೆನ ಯಾವ ತರ ಆಚರಣೆ ಮಾಡ್ತಾರೆ ಗೊತ್ತಾ? ಬೀರು, ಬ್ರ್ಯಾಂಡಿ, ವಿಸ್ಕಿ ಕುಡಿದು ಜೈ ಭಾರತ್ ಮಾತಾ, ಜೈ ಹಿಂದೂಸ್ತಾನ್ ಅಂತ. ಅಪ್ಪ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ನಮ್ಮ ದೇಶನ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆಪ್ಪ. ಆಶ್ಚರ್ಯ ಆಗ್ತಾ ಇದೆ. ನೋಡಪ್ಪ, ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿದ್ರು ಎಲ್ರೂ ರಾಮನಾಗಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಗೊತ್ತಿದೆ, ಪಾಂಡವರ ಜೊತೆ ಕೌರವರು ಹುಟ್ಟಿದ್ರು. ಈ ನಮ್ಮ ಸಮಾಜ ಒಳ್ಳೆ ಕೆಲಸ ಮಾಡೋರ್ನ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಹಾಗಂತ ಸುಮ್ಮನೆ ಇದ್ರೆ ನಮ್ಮ ಭವಿಷ್ಯ ಏನಪ್ಪ? ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಎಲ್ಲಾ ವ್ಯವಸ್ಥೆ ದುಡ್ಡಿನ ಪರವಾಗಿರೋದ್ರಿಂದ ಅದನ್ನ ಕಿತ್ತೆಸೋಕೆ ಒಬ್ಬ ಯೋಧ ಬೇಕು. ಅವನ್ನ ನಿನ್ನಲ್ಲಿ ನಾನು ಕಾಣ್ತಾ ಇದ್ದೀನಿ. ಏಯ್, ಸುಮ್ನೆ ತಲೆ ತಿನ್ಬಿಡ, ಅಲ್ಲಿಟ್ಬಿಟ್ಟು ಹೋಗೋ. ಏ ಮುನಿಯ, ಕಾಫಿ ಹೇಳ ನನ್ಗೆ. ಸೆಲ್ ಒಳಗಡೆ ಕ್ರಿಮಿನಲ್ಸ್ ಯಾವ ಹೊರಗಡೆ ಹೋದ್ರು? ಯಾರೇ ನೀವು? ಧರ್ಮಸಿಂಹ, ಕ್ಯಾಪ್ಟನ್ ಆಫ್ ಇಂಡಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಕ್ರಿಮಿನಲ್ಸ್ ಅರೆಸ್ಟ್ ಆಗೋದಕ್ಕೆ ನಾನೇ ಕಾರಣ. ಕಮ್ ಆನ್ ಟೆಲ್ ಮೀ, ವಿತೌಟ್ ಮೈ ನಾಲೆಜ್ ಅವ್ರು ಹೇಗೆ ರಿಲೀಸ್ ಆದ್ರು? ನೋಡಿ ಮಿಸ್ಟರ್ ಕ್ಯಾಪ್ಟನ್, ಸ್ಟೇಷನ್ ಬರೋರೆಲ್ಲ ಜೈಲಿಗೆ ಸೇರ್ಬೇಕು ಅಂತ ರೂಲ್ಸ್ ಇಲ್ಲ. ಅದಕ್ಕೆ ಅಂತ ಬೇಲಿದೆ. ಅವ್ರು ಕೊಲೆ ಮಾಡಿದ್ದಕ್ಕೆ ನಾನೇ ಜೀವಂತ ಸಾಕ್ಷಿ. ಕಮ್ ಆನ್ ಟೆಲ್ ಮೀ, ಅವ್ರು ಹೇಗೆ ರಿಲೀಸ್ ಆದ್ರು ಅಂತ. ಕಮ್ ಆನ್ ಟೆಲ್ ಮೀ. ನಿಮ್ಮ ದೃಷ್ಟಿಲಿ ಅವರು ಕ್ರಿಮಿನಲ್ಸ್ ಇರಬಹುದು, ಆದ್ರೆ ಕಾನೂನು ದೃಷ್ಟಿಲಿ ಅವರು ಇನ್ನೋಸೆಂಟ್ಸ್. ಅದಕ್ಕೆ ರಿಲೀಸ್ ಮಾಡಿದ್ದು. ಅವ್ರು ರಿಲೀಸ್ ಆದ್ರ ಇಲ್ಲ ಅವ್ರು ಕೊಟ್ಟ ಎಂಜಿಲ್ ಕಾಸು ಸಲಾಮ್ ಹೊಡೆದು ನೀನ್ ರಿಲೀಸ್ ಮಾಡ್ದ? ನಿನ್ನ ಮಾತು ಮಿತಿ ಮೀರ್ತಾ ಇದೆ. ಮಿತಿ ಮೀರಿದ ನನ್ನ ಮಾತಲ್ಲ, ನಿನ್ ನಡತೆ. ಕ್ರಿಮಿನಲ್ಸ್ ನ ಮಟ್ಟ ಹಾಕೋ ನಿಮ್ಮಂತವ್ರೆ ಕ್ರಿಮಿನಲ್ಸ್ ಸಹಕಾರ ಕೊಟ್ರೆ ನ್ಯಾಯನ ಕಾಪಾಡೋರು ಯಾರು? ಡ್ಯೂಟಿ ಹ್ಯಾಗ್ ಮಾಡ್ಬೇಕು ಅಂತ ನಿಮ್ಮಿಂದ ನಾನ್ ಕಲಿಬೇಕಾಗಿಲ್ಲ. ಡ್ಯೂಟಿ ಕಾನ್ಸಿಯಸ್ ನಿಮ್ಗೆ ಇದ್ದಿದ್ರೆ ಕ್ರಿಮಿನಲ್ಸ್ ನ ಬಿಟ್ಟು ನ್ಯಾಯನ ಬಲಿ ಕೊಡ್ತಾ ಇರಲಿಲ್ಲ. ನಾಲ್ಗೆ ಹುತ್ತ ಇದೆ ಅಂತ ಚಾಚಿದ್ರೆ ಹೊರಗಡೆ ಇರ್ತೀಯ. ಔಟ್. ಐ ಸೇ ಗೆಟ್ ಔಟ್. ಹೋಗ್ತೀನಿ, ಆದ್ರೆ ಒಂದ್ ತಿಳ್ಕೋ, ನ್ಯಾಯ ಅನ್ನೋ ಹೆಸರಲ್ಲಿ ಕಾಕಿ ಬಟ್ಟೆ ಹಾಕೊಂಡು ಮೈ ತುಂಬಾ ಕರೆಕ್ಟ್ ಆಗಿರುವಂತವನಿಗೆ ಈ ಕ್ಯಾಪ್ಟನ್ ಪಾಠ ಕಲಿಸಿಲ್ಲ ಅಂದ್ರೆ ನನ್ನ ಹೆಸರು ಧರ್ಮಸಿಂಹನೇ ಅಲ್ಲ. ಔಟ್ ಆಯ್ತು.
ಬಾರ್ಡರ್ ಶತ್ರುಗಳನ್ನ ಗುಂಡಿಕ್ಕಿ ಕೊಲ್ತೀವಿ, ಇಲ್ಲ ಅಂದ್ರೆ ಸರೆಂಡರ್ ಮಾಡಿಸಿ ಸತ್ಯನ ಬಾಯ್ ಬಿಡಿಸಿ ನಮ್ಮ ದೇಶನ ಕಾಪಾಡ್ತೀವಿ. ಆದ್ರೆ ನೀವು ಎರಡನ್ನೂ ಮಾಡಿಲ್ಲ. ಅರೆಸ್ಟ್ ಆಗಿ 24 ಗಂಟೆ ಆಗಿಲ್ಲ, ಆಗಲೇ ಕ್ರಿಮಿನಲ್ಸ್ ಆಚೆ ಇದ್ದಾರೆ. ಆಫೀಸರ್, ಇದರ ಅರ್ಥ? ಲುಕ್ ಮಿಸ್ಟರ್, ನನಗೀಗ ಟೈಮ್ ಇಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ನೋ ಆಫೀಸರ್, ನನ್ನ ಪ್ರಶ್ನೆ ಉತ್ತರ ಕೊಡ್ಲೇಬೇಕು. ಕಮಾನ್. ಹೊರಗಿರೋ ಶತ್ರು ದೇಶದ ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ, ಒಳಗಿರೋ ಶತ್ರು ದೇಶನೇ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಾರ್ಡ್ರಲ್ಲಿ ಗನ್ ಇಟ್ಕೊಂಡು ವಾಕ್ ಮಾಡೋದು ಸುಲಭ, ಕಾನೂನು ಇಟ್ಕೊಂಡು ಹೋರಾಡೋದು ಕಷ್ಟ. ಡೋಂಟ್ ವೇಸ್ಟ್ ಮೈ ಟೈಮ್. ಹಾಗಂತ ಶತ್ರು ನಿಮ್ ತಾಯಿ ಸರಿ ಕೈ ಹಾಕಿದ್ರೆ ಏನ್ ಮಾಡ್ತೀರಾ? ಶತ್ರು ಯಾರೇ ಆಗಿರ್ಲಿ, ನಮ್ ತಾಯಿನ ಕಾಪಾಡೋದು ನಮ್ಮ ಕರ್ತವ್ಯ. ಇಂಡಿಯಾ ತರ ದೇಶದಲ್ಲಿ ಕರ್ತವ್ಯಕ್ಕೆ ಎಷ್ಟು ನ್ಯಾಯ ಸಿಗುತ್ತೆ ಅಂತ ನನಗ್ ಚೆನ್ನಾಗಿ ಗೊತ್ತು. ಕತ್ಲಲ್ಲಿ ಗುಂಡು ಹಾರದಂಗಲ್ಲ. 100 ಲೂಪೋಲ್ಸ್ ಇರೋ ಕಾನೂನ ಕೈಯಲ್ಲಿ ಇಟ್ಕೊಂಡು ಕ್ರಿಮಿನಲ್ಸ್ ನ ಮಟ್ಟ ಹಾಕಕ್ಕಾಗಲ್ಲ. ಮಿಸ್ಟರ್, ಗಾಂಧಿ ಮತ್ತೆ ಗೋಡ್ಸೆ ಕತೆ ಕೇಳಿದಿರಾ? ಐ ನೋ ಬೆಟರ್ ದನ್ ಯು. ಇದು ಬಾರ್ಡರ್ ಅಲ್ಲ, ಸಿಟಿ. ಮೊದಲು ಅದನ್ನ ಅರ್ಥ ಮಾಡ್ಕೊಂಡು ಬದುಕೋದು ಕಲ್ತ್ಕೊ. ದಾದಾ, ನಿಮ್ಮನ್ನ ನೋಡಿ ಅವನಿಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಅವನ್ನ ನೋಡಿ ನನಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಹತ್ರ ಕಾಗೆ ಹಾರಿಸೋ ಪುಂಗನ್ ಕೆಲಸ ಇಟ್ಕೋಬೇಡ, ಸುಂದರು. ಗುಪ್ತಾ, ಈ ಮಿಲಿಟರಿ ನನ್ನ ಮಗ ಮೆಂಟ್ಲಾಗ್ಬಿಟ್ಟವನೆ. ಇವನ್ ತನ್ನಷ್ಟಕ್ಕೆ ತಾನೇನು ಸುಭಾಷ್ ಚಂದ್ರ ಬೋಸ್ ಅನ್ಕೊಂಡಿದ್ದಾನೆ. ಅಲ್ಲ, ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದ್ರು ನಮ್ ಬೆನ್ನಿಂದನೇ ಯಾಕೆ ಬಿದ್ದಿದ್ದಾನೆ? ಇವನ್ಗೆ ಎಷ್ಟು ಧೈರ್ಯ ಇರಬೇಕು? ಫಿನಿಶಿಂಗ್ ಕೊಡಲ್ಲ ಅನ್ಕೊಂಡ್ರೆ ಆ ನನ್ನ ಮಗ ಸೋಮಯ್ಯ ಸ್ಟೇಟಸ್ ಪ್ರೆಸ್ಟೀಜು ಅಂತಾನೆ. ಆ ರೆಡ್ಡಿ ನೋಡಿದ್ರೆ ಅವನ್ನ ಟಚ್ ಮಾಡಕ್ ಹೋಗ್ಬೇಡ, ಸೆಂಟ್ರಲ್ ಗವರ್ಮೆಂಟ್ ಸರ್ವೆಂಟು ಅಂತಾನೆ. ಏನಯ್ಯ ಮಾಡೋದೀಗ? ಇವನು ದೂರ ಒಪ್ಸಿರೋ ಸಿಎಂ ಶುದ್ಧ ಹರಿಶ್ಚಂದ್ರನ್ ತುಂಡು. ಆ ಕಮಿಷನರ್ ಬೇರೆ ಕೈಯಲ್ಲಿ ಗನ್ ಹಿಡ್ಕೊಂಡು ಸೋಲ್ಜರ್ ತರ ಓಡಾಡ್ತಾನೆ. ಒಂದು ಕ್ಲೂ ಸಿಕ್ಕರೆ ಸಾಕು, ಡೈರೆಕ್ಟ್ ಹ್ಯಾಂಗ್ ಮಾಡಿ. ಯಾರು ಬಂದಿನು? ನೋಡಿ, ಬನ್ನಿ, ಯಾರ ಬನ್ನಿ, ಸಹಾಯ ಮಾಡಿ. ನೋಡಿ, ಡಾಕ್ಟರ್ ಹೋಗ್ಬೇಕು. ಬನ್ನಿ, please, ಗಾಡಿ ನಿಲ್ಲಿಸಿ. ನೋಡಿ ನೋಡಿ, ಬನ್ನಿ ಸರ್, ಒಳ್ಳೆ ಟೈಮ್ ಬಂದ್ರಿ. ಯಾರು ಸೇಲ್ ಕಾರ್ನವನು ಪಾಪ ಗುಂಡು ಬಿಟ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟ. ತುಂಬಾ ಸೀರಿಯಸ್ ಇದ್ದಾನೆ. ಪ್ಲೀಸ್ ಬನ್ನಿ, ಆಸ್ಪತ್ರೆ ಹೋಗೋಣ. ಬೀದಿ ಬಿಕಾರಿಗಳಿಗೆ ಬೇವರ್ಸ್ಗಳಿಗೆ ಸರ್ವಿಸ್ ಮಾಡೋದಿಕ್ಕಲ್ಲ ಸರ್ಕಾರ ನನಗೆ ಜೀಪ್ ಕೊಟ್ಟಿರೋದು. ಇಂಥ ಆಕ್ಸಿಡೆಂಟ್ಸ್ ಬೆಂಗಳೂರಲ್ಲಿ ಬೇಕಾದಷ್ಟು ನಡೀತಾನೆ ಇರುತ್ತೆ. ಆಯಸ್ ಗಟ್ಟಿದ್ರೆ ಬದುಕ್ತಾನೆ, ಇಲ್ದಿದ್ರೆ ಸಾಯ್ತಾನೆ. ಸಾವಿನ ದೌಡಲ್ಲಿ ಒದ್ದಾಡ್ತಿರೋನ ಕಾಪಾಡೋದೆ ನಿನ್ ಧರ್ಮ. ಸಿಕ್ಕಿದ ಕಡೆ ಎಲ್ಲ ಡಿಸ್ಟರ್ಬ್ ಮಾಡಿ ನನಗೆ ಟೆನ್ಷನ್ ಕೊಡಬೇಡ. ಈ ಮುದುಕನ್ನ ನಾನು ಹಾಸ್ಪಿಟ್ಲಿಗೆ ಸೇರ್ಸೋಕೆ ಆಗೋದಿಲ್ಲ. ರೈಟ್ ಹೇಳೋ ಮಿಸ್ಟರ್ ಚರ್ಲಿ, ದಯವಿಟ್ಟು ಮಾಡಬೇಡಿ. ಕೂಡ ತುಂಬಾ ಸೀರಿಯಸ್ ಆಗಿದ್ದಾನೆ, ದಯವಿಟ್ಟು ಕಾಪಾಡಿ ಪ್ಲೀಸ್. ನಾನು ನಿಮ್ ಕೈ ಮುಗಿತೀನಿ. ಸೀರಿಯಸ್ ಅಲ್ಲ, ನೆಗಡಿ ಬಿದ್ದು ಹೋದ್ರು ಸರಿ, ಈ ಬಾಡಿನ ಜೀಪ್ ಒಳಗೆ ಹಾಕ್ಸಲ್ಲ. ದಟ್ಸ್ ಆಲ್. ನನ್ನ ಮೇಲೆ ಕೈ ಮಾಡ್ತೀನೋ ಅದು ಪಬ್ಲಿಕಲ್ಲಿ. ಕಾಕಿ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡ್ತೀಯ, ಅದು ಪಬ್ಲಿಕ್ ಅಲ್ಲಿ. ನಿನ್ನ ಮೈಯಲ್ಲಿ ಬೆವರಲ್ಲ, ರಕ್ತ ರಕ್ತ ಹರಿಸದೆ ಹೋದ್ರೆ ನನ್ನ ಹೆಸರು ಚರ್ಲಿನೇ ಅಲ್ಲ. ಯಾಕೋ ಕೈ ನೋಡ್ಕೊತಾ ಇದೀಯಾ? ನೋವ್ತಾ ಇದೀಯಾ? ಸುಸ್ತಾಗಿದ್ಯಾ? ಬಾರ್ಡರ್ ಶತ್ರುಗಳಿಗೆ ಬಗ್ದರು ಈ ಮೈ ನಿಮ್ಮಂತವ್ರು ಎಲ್ಲೋ ಬಗ್ಗುತ್ತೆ. ತಾಕತ್ತಿದ್ರೆ ನೀವೆಲ್ಲ ಸೇರಿ ನನ್ನ ಮೈನ ಆನ್ ಮಾಡಿ ನೋಡೋಣ. ನೀನ್ ಹೆತ್ತಮ್ಮನ್ನಲ್ಲ, ನಿನ್ನ ಹುಟ್ಟಿಸಿದ ಅಪ್ಪನ್ ತೋರಿಸ್ತೀನಿ ಈಗ. ನೀನು ಮಿಲಿಟರಿ ಕ್ಯಾಪ್ಟನ್ ಅಂತ ನಮ್ಮ ಹತ್ರ ಪೋಸ್ ಕೊಟ್ಟಿದ್ಯಾ. ಇವತ್ತು ನಿನ್ನ ಬೆಂಡೆತ್ತಿ ಮೂಳೆ ಪುಡಿ ಮಾಡಿ ನಿನಗೊಂದು ಗಟ್ಟಿ ಕಾಣುತ್ತಿಲ್ಲ. Stop it! What's going on here? What nonsense you are doing? ಸರ್, ಡ್ಯೂಟಿ ಮೇಲೆ ನನ್ನ ಮೇಲೆ ಕೈ ಮಾಡ್ದ ಸರ್. ನನ್ಗೆಲ್ಲ ಗೊತ್ತಾಗಿದೆ. ಪೊಲೀಸ್ ಅವ್ರಾಗಿ ಇದ್ಕೊಂಡು ನಾವು ಮಾಡ್ಬೇಕಾದ ಕೆಲಸನೆಲ್ಲ ಅವ್ನು ನಿಂತು ಮಾಡಿದ್ದಾನೆ. ಅಂತವನ್ನ ಕರ್ಕೊಂಡ್ಬಂದು ಟಾರ್ಚರ್ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಸರ್, ಅದು Shut up! Do you know who is he? He's a military captain. According to the law, ಅವನೇನಾದ್ರು ಕೋರ್ಟ್ಗೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅರ್ಥವಾಗುತ್ತೆ ನಿಮಗೆ? ಅಲ್ಲ ಸರ್. Shut up! Release him first. Gentlemen, I am very sorry. ಅವ್ರು ಮಾಡಿ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಮೇಡಮ್, ಟೇಕ್ ಹಿಮ್. ಥ್ಯಾಂಕ್ ಯು ಸರ್. ಏನ್ರಿ ಇದೆಲ್ಲ? ನ್ಯಾಯ ಕೇಳಿದ್ದಕ್ಕೆ ಸಿಕ್ಕಿರೋ ಬಹುಮಾನ ಇದು. ನಾವು ಪ್ರಾಣ ಕೊಟ್ಟು ದೇಶನ ಕಾಪಾಡ್ತೀವಿ, ಆದ್ರೆ ಇಲ್ಲಿ
ಪ್ರಾಣಕ್ಕೂ ಬೆಲೆ ಇಲ್ಲ, ದೇಶಕ್ಕೆ ಗೌರವ ಇಲ್ವೇ ಇಲ್ಲ. ಛೇ, ಶೇಮ್ ಆನ್ ಯು. ಏನೋ ಮಾಡ್ತಾ ಇದೀಯಾ? ನಮ್ ಡ್ಯಾಡಿ ಮೇಲೆ ಕೈ ಮಾಡಿದವ್ರನ್ನ ಶೂಟ್ ಮಾಡ್ಬೇಕು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಸಿಂಹ ವಂಶಕ್ಕೆ ಶಿಖರ, ಆದ್ರೆ ನನ್ ಮಗ ಬಂಗಾರದ ಕಳಶ. ಸಮಾಜಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು, ಸಮಾಜ ನಮಗ್ ಹೊಂದ್ಕೊಂಡು ಹೋಗಲ್ಲ. ಈಗ್ಲಾದ್ರೂ ಅರ್ಥವಾಯ್ತಾ? ಕಣ್ಮುಂದೆ ಒಬ್ಬ ಸಾಯ್ತಾ ಇದ್ರು ಹೇಳಿ ಹಾಗೆ ನೋಡಿದ್ರು ಹಾಗೆ ಸುಮ್ಮನೆ ಬರ್ಬೇಕಾಗಿತ್ತಾ? ಅದಕ್ಕೆ ಅಂತ ಪೊಲೀಸ್ ಇದೆ, ಕಾನೂನಿದೆ. ಪೊಲೀಸು ಕಾನೂನು ನೆಟ್ಟಿಗಿದ್ರೆ ಸ್ವತಂತ್ರ ಬಂದು 50 ವರ್ಷದಲ್ಲಿ ನಮ್ ದೇಶ 3 ಯುದ್ಧ ನೋಡ್ತಾ ಇರ್ಲಿಲ್ಲ. ನಿನಗ್ ಬುದ್ಧಿ ಹೇಳ್ತಾ ಇದ್ದೀನಲ್ಲ, ನನ್ ಕರ್ಮ. ಏನ್ರಿ ಕಮಿಷನರ್, ಈ ಧರ್ಮಸಿಂಹನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತದೇನು? Yes, sir. I know him. He is a brave and sincere military officer. ಮೇ ಐ ಕಮ್ ಇನ್ ಸರ್? ಯು ಆರ್ ಮೋಸ್ಟ್ ವೆಲ್ಕಮ್. ಪ್ಲೀಸ್ ಕಮ್ ಇನ್. ಥ್ಯಾಂಕ್ ಯು ಸರ್. ನೈಸ್ ಮೀಟಿಂಗ್. ಹಲೋ ಹಲೋ, ಕುಂದ್ರಿ. ಥ್ಯಾಂಕ್ ಯು ಸರ್. ಕುಡಿಲಿಕ್ಕೆ ಅಂತ ತಗೋತೀರಾ? ಕಾಫಿ, ಟೀ? ನೋ ಥ್ಯಾಂಕ್ಸ್ ಸರ್. ನಾನು ಹೇಳೋ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡಿದ್ರೆ ನನಗೆ ಸಿಕ್ಕಿರೋ ಗೋಲ್ಡ್ ಮೆಡಲ್ಗಿಂತ ಹೆಚ್ಚಿನ ಸಂತೋಷ ಆಗುತ್ತೆ ಸರ್. ನಮ್ಮಿಂದ ಏನಾಗ್ಬೇಕಾಗದ? ನನಗೆ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಬಗ್ಗೆ ವರಿಸಿಲ್ಲ ಸರ್. ಈ ನಾಡಿನ ಜನತೆಗೆ ಶಾಂತಿ ನೆಮ್ಮದಿನ ಕೊಡಿಸಿದ್ರೆ ಚೆನ್ನಾಗಿರುತ್ತೆ. ನಾವಿರೋದ ಜನತಾ ಸೇವೆ ಮಾಡ್ಲಿಕ್ಕ, ನಮ್ಮಿಂದ ಏನಾಗ್ಬೇಕಾಗದ? ಸರ್, ಈ ಲೈವ್ ಬ್ಯಾಂಡ್, ಕ್ಯಾಬ್ರೆ, ಈ ಸ್ಪಿಟ್ ಕ್ಲಬ್, ರೌಡಿಸಮ್ ಅಂಡ್ ಮೋಸ್ಟ್ ಪಾಯ್ಸನೇಬಲ್ ಡ್ರಗ್ಸ್ ಎಲ್ಲ ಕಡೆ ಹರಡ್ತಾ ಇದೆ. ಇದಕ್ಕೆ ಎಷ್ಟೋ ಜನ ಯುವಕರು ಬಲಿಯಾಗ್ತಾ ಇದ್ದಾರೆ. ಇದನ್ನ ತಾವು ತಡೆದ್ರೆ ಮುಂದೆ ಬರೋ ಯುವ ಪೀಳಿಗೆನ ತಾವು ಕಾಪಾಡ್ದಂಗಾಗತ್ತೆ. I can understand your problem. ನೋಡಿ ಮಿಸ್ಟರ್ ಕ್ಯಾಪ್ಟನ್, ನೀವು ಬಾರ್ಡರ್ನಲ್ಲಿ ಶತ್ರುಗಳು ಎಂಟ್ರಿ ಆದಾಗ ಡೈರೆಕ್ಟ್ ಆಗಿ ಶೂಟ್ ಮಾಡಿ ಸಾಯಿಸ್ತೀರಾ. ಬಟ್ ಅದೇ ಸಿಸ್ಟಮ್ನ ಇಲ್ಲಿ ಸಿಟಿನಲ್ಲಿ ನಾವು ಅಳವಡಿಸೋಕೆ ಆಗೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಲಾ ಅಂಡ್ ಆರ್ಡರ್ ಇದೆ. ವಿ ಮಸ್ಟ್ ಫಾಲೋ ದಟ್. ವಾಟ್ ಯು ಮೀನ್ ಸರ್? ಇಲ್ಲಿ ಲೋ ಕ್ಲಾಸ್ ಇಂದ ಹೈ ಕ್ಲಾಸ್ ವರೆಗೆ ಈಚ್ ಅಂಡ್ ಎವ್ರಿ ಡೇ ಡಿಫರೆಂಟ್ ಟೈಪ್ ಆಫ್ ಎಂಟರ್ಟೈನ್ಮೆಂಟ್ ನ ಜನ ಲೈಕ್ ಮಾಡ್ತಾರೆ. ಇದರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಇದನ್ನ ನಾವು ತಪ್ಪು ಅಂತ ಬ್ಯಾನ್ ಮಾಡೋದಕ್ಕೆ, ಸೀಸ್ ಮಾಡೋದಕ್ಕೆ ಸ್ಟೆಪ್ಸ್ ತಗೊಂಡ್ರೆ ಜನ ನಮ್ಮ ವಿರುದ್ಧವಾಗಿ ಸ್ಟ್ರೈಕ್ ಮಾಡಿ ಮತ್ತೊಂದು ಸಮಸ್ಯೆನ ಕ್ರಿಯೇಟ್ ಮಾಡ್ತಾರೆ. ದಿಸ್ ಈಸ್ ಅವರ್ ಪ್ರಾಬ್ಲಮ್. ಹಾಗಂತ ನಿಮ್ ಸರ್ಕಾರ ಉದ್ಧಾರ ಮಾಡೋಕ್ಕೋಸ್ಕರ ನಮ್ ಸಂಸ್ಕೃತಿ ಹಾಳಾದ್ರೂ ಪರವಾಗಿಲ್ಲ ಅಂತೀರಾ? ಡೋಂಟ್ ಗೆಟ್ ಎಕ್ಸೈಟ್ ಮಿಸ್ಟರ್ ಧರ್ಮಸಿಂಹ. ನಿಮಗೆ ದೇಶದ ಬಗ್ಗೆ, ಜನತೆ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅನ್ನೋದು ನಮಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ಬಟ್ ನಿಮ್ಮ ಅಬ್ಜೆಕ್ಷನ್ ಇಮಿಡಿಯೇಟ್ ಆಗಿ ನಮ್ಮ ಕೈಯಿಂದ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಹಾಗಂತ ನೀವು ಡಿಸಪಾಯಿಂಟ್ ಆಗ್ಬೇಡಿ. ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಪಬ್ಲಿಕ್ ಗೆ ಸಹಾಯವಾಗುವಂತ ನಿಮ್ಮ ಅನಿಸಿಕೆಗಳನ್ನ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಐ ಆಮ್ ಸೋ ಸಾರಿ ಮಿಸ್ಟರ್ ಸಿಂಹ. ವರ್ಷ ಪೂರ್ತಿ ಗಡಿ ಕಾಯ್ತಾ ಇದ್ದು ಈಗ ಲೀವ್ ಮೇಲೆ ಬಂದಿರೋ ನೀವು ದೇಶದ ಬಗ್ಗೆ, ದೇಶದ ಜನತೆ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡು ಇಲ್ಲಿ ನಡೀತಿರೋ ವಿಚಾರಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅವ್ರು ಕ್ರಮ ತಗೊಳ್ಳದೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಿರೋದು ನೋಡಿದ್ರೆ ನನಗೆ ಬಾರಿ ವ್ಯತ್ಯ ಆಗಕ್ಕತ್ತದ್ರಿ. ನನಗೆ ಅವಮಾನ ಆಗ್ತಾ ಇದೆ ಅಂತ ನಾನು ಫೀಲ್ ಮಾಡ್ತಾ ಇಲ್ಲ ಸರ್. ಕೆಲವು ಬ್ಯಾಡ್ ಆಫೀಸರ್ಸು, ಕ್ರಿಮಿನಲ್ಸು ನಮ್ ಸಿಸ್ಟಮ್ನ ಓವರ್ಟೇಕ್ ಮಾಡ್ತಾ ಇದಾರೆ ಅಂತ ಬೇಜಾರಾಗ್ತಾ ಇದೆ ಅಷ್ಟೇ. ಸರ್, ನೀವು ಈ ರಾಜ್ಯಕ್ಕೆ ತಂದೆ ಸ್ಥಾನದಲ್ಲಿದ್ದೀರಾ. ನೀವು ಮನಸ್ಸು ಮಾಡಿ ಆದಷ್ಟು ಬೇಗ ಆಕ್ಷನ್ ತಗೊಂಡ್ರೆ ಜನತೆ ನಿಮ್ ಮೇಲೆ, ಸರ್ಕಾರದ ಮೇಲೆ ಇಟ್ಟಿರೋ ಅಭಿಮಾನ ಇನ್ನೂ ಹೆಚ್ಚಾಗುತ್ತೆ ಸರ್. ಡೆಫಿನೆಟ್ಲಿ ಮಿಸ್ಟರ್ ಧರ್ಮಸಿಂಹ, ಈ ಅನಾಹುತಗಳಿಗೆ ಯಾರ್ಯಾರು ಕಾರಣರಾಗಿರ್ತಾರೋ ಅವರಿಗೆಲ್ಲ ಖಂಡಿತ ಶಿಕ್ಷೆ ತಪ್ಪಿದ್ದಲ್ಲ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಮಾನ್ಯ ಮುಖ್ಯಮಂತ್ರಿಗಳ ಕಟ್ಟುನಿಟ್ಟಿನ ಕ್ರಮದ ಮೇರೆಗೆ ಬಿಎಸ್ಎಫ್ ಕ್ಯಾಪ್ಟನ್ ಧರ್ಮಸಿಂಹರ ಸಹಕಾರದೊಂದಿಗೆ ಡಿಸಿಪಿ ಅವರ ಮೇಲ್ವಿಚಾರಣೆಯಲ್ಲಿ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿದ್ದ ಹಲವರನ್ನು ಬಂಧಿಸಲಾಗಿದೆ. ನಾವು ಇವಾಗ ಯಾರನ್ನ ಅಪ್ರಿಶಿಯೇಟ್ ಮಾಡಬೇಕು? ಇನ್ಯಾರ್ನೋ? ನನ್ ಗಂಡನ, ಐ ಮೀನ್ ನಿನ್ ತಂದೆನ. ಇಷ್ಟೆಲ್ಲ ಬಾರ್ಗಳು, ವೈನ್ ಸ್ಟೋರ್ಸ್ ಮುಚ್ಚೋಕೆ ಕಾರಣ ನಿಮ್ ತಂದೆ ಕಣೋ. ಯು ಆರ್ ಪರ್ಫೆಕ್ಟ್ಲಿ ರೈಟ್. ನೋ, ನೀವಿಬ್ರು ರಾಂಗ್. ಇವತ್ತು ನಾವು ಈ ನಾಡಿನ ಜನತೆ ಸಂತೋಷವಾಗಿರೋ ಕಾರಣ ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿಗಳು, ಕಮಿಷನರು. ನೀವು ಹೊಗಳ್ಬೇಕಾಗಿರೋದು ಅವ್ರನ್ನ, ನನ್ನಲ್ಲ. ಧರ್ಮ ಬರ ಯಾಕೆ ತಿಪ್ಟೂರು ಸಿದ್ದರಾಮಯ್ಯ ಗಾಂಧಿನಗರ ಕಾಲಿಟ್ರೆ 6 ಕ್ಲಾಸು ಗಡಗಡ ಅಂತ ನಡಗುತ್ತೆ. ಕಾನಿಷ್ಕಾದಲ್ಲಿರೋರೆಲ್ಲ ಎಸ್ಕೇಪ್ ಆಗಿ ಐಲ್ಯಾಂಡ್ಸ್ ಅಲ್ಲಿ ಸೆಟ್ ಆಗ್ತಾರೆ ಅಂತ ಅದ್ರಲ್ಲಿ ನೀನು. ಸಿದ್ದರಾಮಯ್ಯ, ಸುಮ್ಮನೆ ಕೂಗಾಡ್ಬೇಡ, ಬಂದು ವಿಷಯ ಹೇಳು. ಏನ್ ಕ್ಯಾಪ್ಟನ್, ಅವ್ರನ್ನ ಅಪ್ರಿಶಿಯೇಟ್ ಮಾಡೋ ಬಿಸಿಯಲ್ಲಿ ನಿನ್ನ ಫ್ಯಾಮಿಲಿ ಬಗ್ಗೆ ಕೇರ್ ತಗೊಳ್ಳೋದನ್ನೇ ಮರಿತಾ ಇದೀಯಾ? ಏನ್ ಸರ್, ಅಪಾಯದ ಮುನ್ಸೂಚನೆ ಕೊಡಕ್ ಬಂದಿರೋ ಮಹನೀಯರನ್ನ ಮಾತಾಡ್ಸೋ ರೀತಿನ ಇದು?
ಇದನ್ನೆಲ್ಲ ಕೇಳಕ್ ನೀವ್ಯಾರೋ? ಏನ್ ಗುರು ನೀನು? ನಿನ್ ರೋಷ ಆವೇಶ ಏನೇ ಇದ್ರು ಬಾರ್ಡರ್ ಅಲ್ಲಿ ಇಟ್ಕೋ. ನಮ್ಗಳ ಮುಂದೆ ತೋರಿಸಿದ್ರೆ ವರ್ಕೌಟ್ ಆಗಲ್ಲ. ಏನಂತೀರಾ? ಅದು ಸರಿ. ಸುಮ್ಮನೆ ಏ ಕ್ಯಾಪ್ಟನ್, ದಿನೇ ದಿನೇ ನಿನ್ನ ಟಾರ್ಚರ್ ಜಾಸ್ತಿ ಆಗ್ತಾ ಇದೆ. ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ. ಗುಂಡಿಗೆ ಇದ್ರೆ ಹೊರಗಡೆ ಬಂದು ನೋಡು. ಬಾರ್ಡ್ರಲ್ಲಿ ನಿಂತ್ಕೊಂಡು ಪೋಸ್ ಕೊಟ್ಟಾಗಲ್ಲ. ಕಮಾನ್. ನಿಮ್ಮಂತ ಹಲ್ಕಟ್ ನನ್ನ ಮಕ್ಕಳ ಸವಾಲ್ನ ನಮ್ಮ ಮನೆ ನಾಯಿ ಸಹ ಒಪ್ಪಲ್ಲ. ಗೆಟ್ ಔಟ್. ನಿಮ್ಮಂತವ್ರು ಯಾರೇ ಬಂದ್ರು ನಿಮ್ ಯಾರ ಕೈಯಿಂದನೂ ನಮ್ಮ ಮನೆ ನಾಯಿ ಕೂದಲು ಅಲಾಡ್ಸಕ್ಕಾಗಲ್ಲ. ಹೊರಡಿ ಜಾಜಾವ್. ಅರೆ ಕ್ಯಾ ಬಾಯ್ನ, ಇವ್ನ್ ಮಾತ್ ಕೇಳ್ತಾ ಇದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಈ ಬಚ್ಚಾಗೆ ನಾವೆಲ್ಲ ಯಾಕೆ? ನೋಡಿದ್ರ, ಈ ಸಮಾಜನ ಎದುರ್ಸಕ್ ಹೋಗಿ ನಿಮಗ್ ಸಿಕ್ಕ ಪ್ರತಿಫಲ ಬರೀ ಹಿಂಸೆ, ನೋವು. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನ್ ಖಂಡಿತ ಬದುಕ್ತಿರ್ಲಿಲ್ಲ. ಸದ್ಯ ಅತ್ತೆ ಮಾವ ಇಬ್ರು ಊರಲ್ಲಿರ್ಲಿಲ್ಲ. ಅವ್ರಿದ್ದಿದ್ರೆ ಅವ್ರಿಗೆಷ್ಟು ನೋವಾಗ್ತಿತ್ತು. ಇಂಥ ಸಮಾಜನ್ ತಿದ್ದೋಕ್ ಹೊರಟಿದಿರಲ್ಲ, ನಿಮ್ಮಿಂದ ಸಾಧ್ಯನಾ? ಯಾಕೆ ಇಂಥ ಹಠ ಹೇಳ್ರಿ? ಅಷ್ಟು ಜನದ ಮುಂದೆ ಅವ್ರು ನಿಮ್ಮನ್ನ ಹೊಡಿತಿದ್ರು. ಅಲ್ಲಿರೋರಲ್ಲಿ ಯಾಕಾದ್ರೂ ನಿಮ್ಮ ಕರುಣೆನೆ ಬರ್ಲಿಲ್ವಾ? ಒಬ್ರಾದ್ರೂ ನನ್ ಗಂಡನ ಕಾಪಾಡಿದ್ರ? ಇಂಥ ಸ್ವಾರ್ಥ ಸಮಾಜನ ತಿದ್ದೋಕ್ ಹೊರಟಿದಿರಲ್ಲ, ನಿಮಗ್ ಬುದ್ಧಿ ಇದೆಯೇನ್ರಿ? ಹೇಳ್ರಿ. ಸುಭಾಷ್ ಚಂದ್ರ ಮಹಾತ್ಮ ಗಾಂಧಿ ನಿನ್ನ ಹಾಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇರ್ಲಿಲ್ಲ. ನೋಡು, ಸಮಾಜ ನಮ್ಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಮಾಡಿದೀವಿ ಅನ್ನೋದೇ ತುಂಬಾ ಮುಖ್ಯ. ಉಷಾ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಎಕ್ಸ್ಕ್ಯೂಸ್ ಮೀ, ರೋಡ್ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿಲ್ಲ, ನಾವೇ ರೋಡ್ ನ ಬ್ಲಾಕ್ ಮಾಡಿದೀವಿ. ವಾಟ್ ಯು ಮೀನ್? ಐ ಮೀನ್, ನೀನ್ ಇದೇ ಸ್ಪಾಟ್ ಅಲ್ಲಿ ನಮ್ಮ ಡಿಸ್ಟಿಲರಿ ಟ್ಯಾಂಕ್ ಅನ್ನ ಸೀಸ್ ಮಾಡಿದ್ದೆ. ನೀನ್ ಸೀಸ್ ಮಾಡಿರೋ ಲಾರಿನ ನಾವ್ ಅವತ್ತೇ ರಿಲೀಸ್ ಮಾಡ್ಬೋದಿತ್ತು. ಬಟ್ ನಾವು ಫಿಕ್ಸ್ ಮಾಡಿರೋ ಸ್ಪಾಟ್ ಇಂದ ನೀನು ರಿಲೀಸ್ ಆಗೋ ಚಾನ್ಸಸ್ಸೇ ಇಲ್ಲ. ಬಿಕಾಸ್ ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಮಹೇಂದ್ರ ಶಾ, ದಿನ ಅಂತನಾದ್ರೂ ಗೊತ್ತಾ? ಏನು? ಯಾವ ದಿನ? ಭೀಮ್ ಅಮಾವಾಸ್ಯೆ. ಇವತ್ತು ಹೆಂಡತಿ ಆದಳು ಗಂಡನ್ ಪಾಕ್ ಪೂಜೆ ಮಾಡೋ ದಿನ. ಅದಕ್ಕೆ ನಿಮ್ ಡ್ಯೂಟಿ ಗಿಟಿ ಎಲ್ಲ ಬಿಟ್ಟು ಇವತ್ ನನ್ ಜೊತೆನೆ ಇರ್ಬೇಕು. ನೋಡೆ, ನನ್ನ ಕೆಲಸನೇ ದೇವ್ರು. ನಾನ್ ದೇವ್ರನ್ನ ಅಲ್ಲೇ ಕಾಣ್ತೀನಿ. ಡ್ಯೂಟಿ ಲೇಟ್ ಆಯ್ತು, ನಡಿಯ.
ಸರ್ ಈ ಕೂನಿ ಹೆಂಗಾತು? ನೋ ನೋ ಕ್ವಶನ್ಸ್ ಪ್ಲೀಸ್. ಕಮಿಷನರ್ ನೆಗ್ಲಿಜೆನ್ಸ್ ಇವ್ರ ಸಾವಿಗೆ ಕಾರಣ. ಏನ್ರಿ ನೀವು ಹೇಳ್ತಾ ಇರೋದು? ಲಿಕ್ಕರ್ ಆಪರೇಷನ್ ನಲ್ಲಿ ಲಿಕ್ಕರ್ ಲಾಬಿ ಕ್ರಿಮಿನಲ್ಸ್ ನೆಲ್ಲ ಕಮಿಷನರ್ ಎದುರಾಕೊಂಡಿದ್ರು. ಸೆಕ್ಯೂರಿಟಿ ಕೊಟ್ಟಿದ್ರು, ಅದನ್ನ ತಗೊಳ್ಳದೆ ಓಡಾಡ್ತಾ ಇದ್ರು. ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಯಾರೋ ಒಬ್ಬ ಇನ್ಫಾರ್ಮೇಶನ್ ಕೊಟ್ಬಿಟ್ಟ. ಅದ್ರ ಪರಿಣಾಮ ಕಲ್ಪ್ರಿಟ್ ಇವ್ರನ್ನ ಈಸಿಯಾಗಿ ಹೊಡೆದಾಕ್ಬಿಟ್ಟ. ಒಬ್ಬ ಪೊಲೀಸ್ ಕಮಿಷನರ್ ಹಗಲ್ನಾಗ ಮರ್ಡರ್ ಆಗ್ತಾನಂದ್ರ ನೀವು ಹೋಮ್ ಮಿನಿಸ್ಟರ್ ಆಗಿ ಏನ್ ಮಾಡಕ್ ಹತ್ತೀರಿ? ಏನ್ ಸರ್ ನೀವ್ ಹೇಳೋದು? ಡೆಲ್ಲಿ ಕೆಂಪುಕೋಟೆಲ್ ಅಷ್ಟೊಂದು ಸೆಕ್ಯೂರಿಟಿ ಇದ್ರು, ಟೆರರಿಸ್ಟ್ ಒಳಗ್ ನುಗ್ಗಿ ಸೈನಿಕರು ಸಾಯಿಸಿದ್ರು. ಏನ ಆಗೋಯ್ತು? ಸ್ಪೆಷಲ್ ಸ್ಕ್ವಾಡ್ ನ ಅಪಾಯಿಂಟ್ ಮಾಡಿ ಎನ್ಕ್ವೈರಿಗೆ ಆರ್ಡರ್ ಮಾಡ್ತೀನಿ ಬಿಡಿ. ಪ್ರೊಟೆಕ್ಷನ್ ಕೂಡ ಪೊಲೀಸ್ ಕಮಿಷನರ್ ಕೊಲೆ ಆಗಿರುವಾಗ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಎಷ್ಟು ಸಕ್ಸಸ್ಫುಲ್ ಅಂತ ಹೇಳ್ತೀರಾ ಸರ್? ಈ ಕೂನಿಗೂ ಸರ್ಕಾರಕ್ಕೂ ಯಾವ ಸಂಬಂಧ ಇಲ್ರಿ. ಇದಕ್ಕೆ ನಿಮ್ ಕ್ರಮ ನಾ ಹೇಳುವುದಿಲ್ಲ, ಮಾಡಿ ತೋರಿಸ್ತೀನಿ. ನೋ ಚಾನ್ಸ್ ಅಟ್ ಆಲ್. ಆ ಫೈಲು ಸಿಬಿಐ ಸೇರಕ್ ಮೊದಲು ಸಿಎಂ ಪೊಸಿಷನ್ ಅಲ್ಲಿ ಇರಬಾರ್ದು. ಮತ್ತೆ ನೀವು ಕಲ್ಲು ಹೊಡಿತೇನೆ ಕಾಯಿ ಬೀಳ್ಸೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ನೋ. ಹಲೋ ಗುಪ್ತಾ, ಏಕ್ ಮಿನಿಟ್. ಫೋನ್. ಹಲೋ, ಕಾಲ್ ಟುಮಾರೋ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸೋಕೆ ಬೇಕಾದ MLAಗಳನ್ನ ನಾನು ಕೊಡ್ತೀನಿ. వాళ్ళు ಆ ಕುರ್ಚಿ ದಿಗಾಲಿ, నువ్వు ಆ ಸೀಟ್ಲು ಕೂರ್ಚೋవాలి. ಇನ್ನು ಮುಂದೆ ಓಪನ್ ಮಾರ್ಕೆಟ್ ನಲ್ಲಿ ನಮ್ ಡೀಲಿಂಗ್ ನಡಿಬೇಕು. ಯಾವುದಕ್ಕೂ ಡೂ ವಾಟ್ ಎವರ್ ಯು ವಾಂಟ್, ಬಟ್ ಯು ಮಸ್ಟ್ ಬಿ ಕೇರ್ಫುಲ್. ದಟ್ ಈಸ್ ಮೈ ಬಿಸ್ನೆಸ್. ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರಿಯಸಿ. ಜನ್ಮ ಕೊಟ್ಟ ತಾಯಿಗೆ, ಜನ್ಮ ಕೊಟ್ಟ ಭೂಮಿಗೆ ಋಣ ತೀರಿಸಬೇಕು ಅಂದ್ರೆ ಇದೊಂದು ದಾರಿ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಕ್ರೈಮ್ ಅನ್ನೋ ಚಕ್ರವ್ಯೂಹದಲ್ಲಿ ಅರ್ಜುನ ಆಗ್ತೀನೋ ಅಭಿಮನ್ಯು ಆಗ್ತೀನೋ ಗೊತ್ತಿಲ್ಲ. ಆದ್ರೆ ಒಂದು ಮಾತು ನಿಜ, ವೈರಿಗಳಿಗೆ ಸಿಂಹ ಆಗ್ತೀನಿ. ಇದಕ್ಕೆ ನಿಮ್ ಸಾವೇ ಸ್ಫೂರ್ತಿ. ಬಾರ್ಡರ್ ನಲ್ಲಿ ಇರ್ಬೇಕಾಗಿರೋ ನೀನು ಸಿಟಿ ಒಳಗಡೆ ಬಂದು ಎಷ್ಟೋ ದಿನದಿಂದ ನಡ್ಕೊಂಡ್ ಬರ್ತಾ ಇರೋ ಸಿಸ್ಟಮ್ ನ ಚೇಂಜ್ ಮಾಡೋದಕ್ಕೆ ನೋಡ್ತಾ ಇದೆಯೇನೋ? ನೀನೇ ಚಂದ್ರಶೇಖರ್ ಆಜಾದ, ಭಗತ್ ಸಿಂಗ್ ಅಥವಾ ಸುಭಾಷ್ ಚಂದ್ರ ಬೋಸ್? ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದ ಗಾಂಧೀಜಿ ಅವ್ರನ್ನೇ ಶೂಟ್ ಮಾಡಿದಂತ ದೇಶ ಕಣೋ ಇದು. ನೀನೊಬ್ಬ ಆಫ್ಟರ್ ಆಲ್ ಸೋಲ್ಜರ್. ಈ ಸೊಸೈಟಿಗೆ ನಾನೇ ಅಧಿಪತಿ. ಯು ಕಾಂಟ್ ಚೇಂಜ್ ದ ಸಿಸ್ಟಮ್. ಹಳದವನೆ, ಶಾಂತಿ ಮಾತ್ರ ಹೇಳೋದಕ್ಕೆ ಮತ್ತೆ ಗಾಂಧಿ ಹುಟ್ಟು ಬರಲ್ವಾ? ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಟ್ಟು ಕ್ರಾಂತಿ ಎಬ್ಸೋದಕ್ಕೆ ಇನ್ಯಾವ ಸುಭಾಷ್ ಚಂದ್ರ ಬೋಸು ಬರಲ್ಲ. ಅಯ್ಯ ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ನನ್ನ ಕರ್ಮ. ಹೋಗಿ ನನಗೆ. ಈ ಮಣ್ಣಿನ ಕೆಳಗಡೆ ಸತ್ತ ಸಮಾಧಿ ಆಗಿರೋ ಅದೆಷ್ಟೋ ಸ್ಕೆಲಿಟನ್ಗಳು ಈ ಮಹೇಂದ್ರ ಶಾನ ಎದುರಾಕೊಂಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ಪಡ್ತಾ ಇರೋ ಈ ಸಮಯದಲ್ಲಿ ನೀನು ನನ್ನನ್ನು ಎದುರಾಕೊಂತೀಯನೋ? ತಪ್ಪು ಬೇಟ. ನಾನ್ ಹಾಕಿರೋ ಮುಳ್ಳಿನ ಬೇಲಿ ದಾಟಿ ಗಡಿಪಾರಾಗಿ ಹೊರಟೋಗ್ಬಿಡು. ಅದರ್ವೈಸ್ ಹಲೋ, ಪ್ರತಾಪ್ ಸಿಂಹ ಹಿಯರ್. ಕಣ್ ಕಾಣ್ದೇ ಇರೋ ಅಂಧ ಕಾನೂನ್ಗೆ ಕಣ್ ತರ್ಸಕ್ ಪ್ರಯತ್ನ ಪಟ್ರೆ ಅದು ಫೂಲಿಶ್ನೆಸ್. ಅವನಿಗಂತೂ ಬುದ್ಧಿ ಇಲ್ಲ. ಗಂಟು ಮೂಟೆ ಕಟ್ಕೊಂಡು ಕರ್ನಾಟಕ ಬಾರ್ಡರ್ ಬಿಟ್ರೆ ಸರಿ. ನೀವ್ಯಾರಿ ಮಾತಾಡೋದು? ಇಲ್ಲಿ ಅವನು ಡಿಕ್ಟೇಟರ್ ಆದ್ರೆ ನಾನ್ ಹಿಟ್ಲರ್ಗಿಂತ ಖರಾಬ್. ಅನ್ನೆಸೆಸರಿ ನನ್ನ ತುಪಾಕಿಲಿರೋ ಬುಲೆಟ್ಸ್ ನ ಖಾಲಿ ಮಾಡಿಸ್ಬೇಡ ಮೇಜರ್. ಮೈಂಡ್ ಇಟ್. ಯಾರ್ದು ಫೋನ್ ಮಾವಯ್ಯ? ಯಾಕೆ ಗಾಬರಿ ಆಗಿದ್ದೀರಾ? ಯಾಕ್ರಿ, ಏನಾಯ್ತ್ರಿ? ನೀನೇನ್ ಡ್ರೈವರ್ ಅಡ್ಕಸ್ಬೀನೋ? ನೋ ಎಂಟ್ರಿ ಬೋರ್ಡ್ ಕಣ್ಣಿ ಕಾಣಿಸಲ್ವಾ? ಒಳಗಡೆ ಯಾರಿದಾರೆ ಗೊತ್ತಾ? ಏನು
ಏಯ್, ನಾನು ಈ ಏರಿಯಾ MLA. ನನ್ನ ಕಾರನ್ನೇ ಅಡ್ಡ ಹಾಕಿದ್ದು ಅಲ್ಲದೆ ನನ್ನ ಕಣ್ಣೆದುರುಗ ಕಾರ್ ಡ್ರೈವರ್ ಮೇಲೆ ಕೈ ಮಾಡ್ತೀಯೇನೋ? ಎಷ್ಟೋ ಸೊಕ್ಕು ನಿನಗೆ? ಏಯ್, ಯಾರ ನೀನು? ನೀನ್ ಏರಿಯಾ MLA ಅಂದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದಾ? ಇದು ಒನ್ ವೇ, ನೋ ಎಂಟ್ರಿ. ಗೊತ್ತಾ ನಿಂಗೆ? MLA ಅಷ್ಟೇ ಅಲ್ಲ, CM ಬಂದ್ರು ಹೋಗಕ್ಕಾಗಲ್ಲ. ಸಿನ್ಸಿಯರ್ ಡ್ಯೂಟಿ ಮಾಡ್ತಾರ ಆಫೀಸರ್ ಮೇಲೆ ಕೈ ಮಾಡ್ತೀಯಾ? ಇದೇನಯ್ಯ ನಮ್ಮ ಸಾಹೇಬರಿಗೆ MLA ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಅಂತ ಗೊತ್ತಾ ನಿಂಗೆ? ಮೊದಲು ಪೊಲೀಸ್ಗೆ ಮರ್ಯಾದೆ ಕೊಡೋದು ಕಲ್ತ್ಕೊ. ಇವನ್ ಯಾರ? ಇವನು ಮಿಲಿಟರಿ ಯೂನಿಫಾರ್ಮ್ ಹಾಕೊಂಡು ಈ ರೀತಿ ನಮ್ಗೆ ವಾದಿಸ್ತಾ ಇದ್ದಾನೆ. ನಾವೇನು ಇವನ್ ಕಣ್ಣಿಗೆ ಪಾಕಿಸ್ತಾನದವ್ರ ತರ ಕಾಣ್ತಾ ಇದೀವ? ನಡೀಲ, ಮೊದಲು ಎಲ್ಲ ಸೇರ್ಕೊಂಡ್ಬಿಡೋಣ. రూపాయలు ఖర్చు పెట్టి నిన్న పవర్ లోకి తెచ్చింది నేను సేఫ్ గార్డ్ అవ్వాలని. ನೀನು ಈ ಕಮಿಷನರ್ ಕುಡ್ದು ತಿಂದು ನನ್ನ ಖಜಾನೆ ಖಾಲಿ ಮಾಡೋದಕ್ಕಲ್ಲ. ನಾನು ಸಂಪಾದನೆ ಮಾಡಿದ್ದೀನಿ. ನೀವು ನಮ್ಗೆ ಪವರ್ಸ್ ಕೊಟ್ಟಿದ್ದೀರಾ ನಿಜ, ಆದ್ರೆ ಅದನ್ನ ಯದ್ವಾತದ್ದ ಬಳಸೋದಕ್ಕೆ ಸಾಧ್ಯ ಇಲ್ಲ. ನಮ್ ಲಿಮಿಟ್ಸ್ ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ನಿಮ್ಗೆ ಹೆಲ್ಪ್ ಮಾಡಿದೀವಿ. ನೀವು ನಿಮ್ ಡ್ಯೂಟಿನ ಸಿನ್ಸಿಯರ್ ಆಗಿ ಮಾಡಿದ್ದಿದ್ರೆ ಆ ಮಿಲಿಟರಿ ನನ್ನ ಮಗ ನಮ್ ಕಡೆಯವ್ರ ಯಾಕೆ ಕೊಲ್ತಿದ್ದ? ನಾವು ಟೆಲ್ ಮೀ. ಆರ್ಯ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರಂತೆ. ಆ ಮಿಲಿಟರಿ ಅವನು ನಮ್ ಟೀಮಲ್ಲಿದ್ದ ಬ್ರಿಲಿಯಂಟ್ ಕಿಲ್ಲರ್ಸ್ನೆಲ್ಲ ಹೊಡೆದು ಸಾಯ್ತಿದ್ನಲ್ಲ. ನೀವೆಲ್ಲ ಗವರ್ಮೆಂಟ್ ಸೀಟಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ರಿ? ಗುಪ್ತಾ, ಡೋಂಟ್ ಗೆಟ್ ಎಕ್ಸೈಟೆಡ್, ಕೂಲ್ ಡೌನ್. ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ಕಮ್ ಇನ್ ಸರ್? ಎಸ್, ವಾಟ್ ಇಸ್ ದ ಮ್ಯಾಟರ್? ಮ್ಯಾಟರ್ ಇಸ್ ಮೋಸ್ಟ್ ಸೀರಿಯಸ್ ಸರ್. ಸರ್, ಅದು ಸೀರಿಯಸ್ ಆದ್ರೂ ಸರಿ, ಎಮರ್ಜೆನ್ಸಿ ಆದ್ರೂ ಸರಿ, ಇಮಿಡಿಯೇಟ್ ಡೆಲಿವರಿ ಕೊಟ್ಟು ರೈಟ್ ಹೇಳು. ಆರ್ಗ್ಯುಮೆಂಟ್ಸ್ಗೆ ಟೈಮ್ ಇಲ್ಲ. నువ్వు వచ్చిన విషయం ఏంటో చెప్పు బాబు. ಏನಾಯ್ತು? ಸರ್, ಜೈಲಲ್ಲಿರೋ ಶೋಭರಾಜ್ನ ಮತ್ತೆ ಆ SI ನ ನಾಳೆ ಆ DCP ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಲೋಕ್ ಕಮಿಷನರ್, ನಾಳೆ ಯಾವುದೇ ಕಾರಣಕ್ಕೂ ಶೋಭರಾಜ ಪ್ರವೀಣ ಜೈಲಿನಿಂದ ರಿಲೀಸ್ ಆಗಕೂಡದು. ಹೌದು, ಅವ್ರು ರಿಲೀಸ್ ಆದ್ರೆ ನಮ್ ಮುಖವಾಡ ಬಯಲಾಗತ್ತೆ, ನಮ್ ಪೊಸಿಷನ್ಗೆ ಪ್ರಾಬ್ಲಮ್ ಆಗತ್ತೆ. ಆ ex-DCPಗೆ ಕಮಿಷನರ್ ಪವರ್ ಏನು ಅಂತ ನಾನ್ ತೋರಿಸ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಬಾಬು, ಹಾಕಿ ಕಾದಿ ಆಲ್ವೇಸ್ ಡೇಂಜರ್. ಅವ್ರು ನಮ್ ಕೆಲ್ಸಕ್ಕೆ ಬರಲ್ಲ. ನಮ್ ಸುಪಾರಿ ಕಿಲ್ಲರ್ಸ್ ನ ಬೇಗ ಕರ್ಸು. ನೀವಿಲ್ಲಿ? ಹೌದು, ಪವಿತ್ರವಾದ ಕಾಕಿ ಹಾಕೊಂಡು ಕರಪ್ಟ್ ಆದ ಪೊಲೀಸ್ ಆಫೀಸರ್ ಅಲ್ಲ. ನಾನು ವ್ಯವಸ್ಥೆ ಮುಂದೆ, ಈ ಸಮಾಜದ ಮುಂದೆ ನಿನ್ ಹಾಗೇನೆ ಹೆಲ್ಪ್ಲೆಸ್. ಇಲ್ಲಿಯಾಗಿ ಬಂದ್ರ ಆಫೀಸರ್? ದೇಶಕ್ಕೆ ನ್ಯಾಯ ಒದಗಿಸ್ಬೇಕು ಅಂದ್ರೆ ಕ್ರಾಂತಿ ಹೆಜ್ಜೆ ಇಡ್ಲೇಬೇಕು. ಅದಕ್ಕೆ ಬಂದೆ. ನನಗೆ ನೀವು ಮೋಸ ಮಾಡಿದ್ದನ್ನ ನಾನೇನು ಮರ್ತಿಲ್ಲ. ಅದು ನಿಮ್ಮ ಭ್ರಮೆ ಕಮಾಂಡರ್, ಭ್ರಮೆ. ನಾನು ನಿಮ್ಮ ಹಾಗೆ ದೇಶ ಪ್ರೇಮನ ರಕ್ತದಲ್ಲಿ ತುಂಬಿಕೊಂಡು ಈ ಕೆಟ್ಟಕರ ಹಿಡಿದೋಗರ ವ್ಯವಸ್ಥೆ ವಿರುದ್ಧ ಹೋರಾಡೋದಕ್ಕೆ ಉತ್ಸಾಹದಿಂದ ಬಂದೆ. ಹೊಲಸು ತಿನ್ನೋದಕ್ಕೆ ಯಾರು ಇಷ್ಟಪಡಲ್ಲ, ಆದ್ರೆ ಇಡೀ ವ್ಯವಸ್ಥೆನೇ ಹೊಲಸಾದಾಗ ಕೆಲವು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಏಯ್, ನೀನು ರಣಜಿತ್ ಕುಮಾರ್ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ನೀನೇನು ಮಹಾಭಾರತದ ಭೀಷ್ಮನ? ನಮ್ಮ ಕಡೆಯವ್ರನ್ನ ಅರೆಸ್ಟ್ ಮಾಡಕ್ಕೆ ಎಷ್ಟೋ ಧೈರ್ಯ ನಿನಗೆ? ನೀನು ಅರೆಸ್ಟ್ ಮಾಡಿರೋ ನಮ್ಮ ಕಡೆಯವ್ರನ್ನೆಲ್ಲ ರಿಲೀಸ್ ಮಾಡಬೇಕು. ದಟ್ಸ್ ಆಲ್. ಈ ಪಾಟೀಲ್ ಮಚ್ಚೆತ್ಕೊಂಡ ಅಂದ್ರೆ ಆಗೋದು ಚಾಪ್ಸ್ ಅಂತ ಇಡೀ ಮಾರ್ಕೆಟ್ಗೆ ಗೊತ್ತು. ನಿನ್ನ ತಂಗಿಗೂ ಮಗುಗೂ ಏನು ಆಗ್ಬಾರ್ದು ಅಂದ್ರೆ ನಾನು ಹೇಳ್ದಷ್ಟು ಮಾಡು. ಏ ಪಾಪಿಗಳ, ನಮ್ಮನ್ನು ಮುಂದಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರಲ್ಲ. ನಿಮಗ್ ಧೈರ್ಯ ಇದ್ರೆ ನಮ್ಮಣ್ಣನ ಫೇಸ್ ಟು ಫೇಸ್ ಮಾಡಿ, ಆಗ ನಿಮಗ್ ಗೊತ್ತಾಗುತ್ತೆ ನಮ್ಮಣ್ಣ ಏನು, ಅವನ ಶಕ್ತಿ ಏನು ಅಂತ. ಈ ಪಾಟೀಲ್ ಹತ್ರ ಹದ್ದು ಮೀರಿ ಮಾತಾಡಬೇಡ. ನಿಮ್ಮ ಅಣ್ಣ ಹುಲಿನೇ ಇರ್ಬೋದು, ಸಿಂಹನೇ ಇರ್ಬೋದು. ನಮಗೆ ಹಲ್ಲು ಮುರಿಯಕ್ಕೂ ಗೊತ್ತು, ಉಗುರು ಕೀಳಕ್ಕೂ ಗೊತ್ತು. ಪೂಲನ್ ದೇವಿ ತರ ಮಾತಾಡಬೇಡ, ಕುಕ್ಕರ್ಸು.
ಪಾಟೀಲ್, ಶಂಕರ್ ಪಾಟೀಲ್. ನಿನ್ನ ತರ ಕಾಕಿ ಹಾಕೊಂಡು ಬಂದವರು ಇಲ್ಲಿಂದ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕ್ತಾರೆ. ಯಾಕೆ ಅಂತ ಅರ್ಥ ಆಗ್ಲಿಲ್ವಾ? ಆ ಕಡೆ ಕೇಳಿದ್ರೆ ಅರ್ಥ ಆಗುತ್ತೆ. ಏಯ್, ನಾನು ಎಷ್ಟೇ ಶ್ರಮ ಪಟ್ಟರು ನನ್ನ ಕೈಯಲ್ಲಿ ನಿಷ್ಕಳಂಕವಾಗಿ ಡ್ಯೂಟಿ ಮಾಡೋದಕ್ಕೆ ಆಗ್ಲೇ ಇಲ್ಲ. ಇವತ್ತು ನಾನು ಆ ಬಂಧನದಿಂದ ಹೊರಗೆ ಬಂದಿದ್ದೇನೆ. ಅಂದ್ರೆ ಐ ರಿಸೈನ್ ಮೈ ಜಾಬ್. ನಿಜ ಏನು ಅಂತ ಗೊತ್ತಾಗದೆ ತಪ್ಪು ಮಾಡ್ಬಿಟ್ಟೆ. ಐ ಆಮ್ ಸಾರಿ ಆಫೀಸರ್. ಇಟ್ಸ್ ಆಲ್ ರೈಟ್. ಈಗ ನಾವು ಮೊದಲು ಮಾಡಬೇಕಾದ ಕೆಲಸ ಜೈಲಲ್ಲಿರೋ ಶೋಭರಾಜ್ ಮತ್ತೆ ಪ್ರವೀಣ್ ನ ಕಾಪಾಡಬೇಕು. ಅವ್ರು ಯಾರು? ಡ್ಯೂಟಿ ಅಂತ ಡ್ಯೂಟಿ ರೋಲ್ಗಳ ಇಲ್ಲ. ಸರ್, ನನ್ ಮಗಳನ್ನ ಕಾಪಾಡಿ ಸರ್. ಏನು ರೇಪ್ ಕೇಸ, ಕಿಡ್ನಾಪ್ ಕೇಸ? ಕೆಲಸ ಕೊಡ್ತೀರಿ ಅಂತ ನಂಬಿಸಿ ಆಸೆ ತೋರಿಸಿ ಕೆಟ್ಟ ಕೆಲಸದ ದಂಧೆಗೆ ಯಾವನೋ ಒಬ್ಬ ಗಂಟಗ ನನ್ನ ಮಗಳನ್ನ ಮಾರ್ಕೊಂಡಿದ್ದಾನೆ ಸರ್. ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ, ನನ್ನ ಮಗಳನ್ನ ಉಳಿಸ್ಕೊಡಿ ಸರ್. ಇಲ್ಲಾಂದ್ರೆ ಅವಳು ಬಾಳು ನರಕ ಆಗ್ಬಿಡುತ್ತೆ ಸರ್, ನರಕ ಆಗ್ಬಿಡುತ್ತೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡೆ ಏನು ಪ್ರಯೋಜನ ಇಲ್ಲ. ಒಂದು ಸಲ ನಿನ್ನ ಮಗಳ ದಂಧೆ ಇಳಿದ ಮೇಲೆ ಅವಳು ಅಷ್ಟೇನೆ, ಅವಳು ಕತೆ ಮರ್ತು ಬಿಡು. ಈಗ ಇವಳದು ರೇಟ್ ಎಷ್ಟು? ಟೆನ್ಷನ್ ಯಾಕೆ ತಗೋತೀಯ? ಫ್ಯಾಕ್ಟ್ ಹೇಳ್ತಾ ಇದೀನಿ, ಬೇಗ ರೇಟ್ ಎಷ್ಟು? ಪಟ್ಟಿ ಮಗನೇ, ನನ್ನ ಮಗನೇ ಸ್ಟೇಷನ್ ನಲ್ಲಿ ಒಂದು ಹೆಂಗಸಿನ ಬೇಕಾ ಮಾಡ್ತೀಯ? ಇನ್ಸ್ಪೆಕ್ಟರ್ ನನ್ನ ಮೇಲೆ ಸುವರ್ ನನ್ನ ಮಗನೇ, ನೀನ್ ಮಾಡೋ ಹಲ್ಕ ಕೆಲ್ಸಕ್ಕೆ ನೀನ್ ಸುಮ್ನೆ ಬಿಡ್ಬೇಕಾ? ಕುಡ್ದಿದ್ದೀನಿ ಅಂತ ಹೋಗ್ತಾ ಇದ್ರೆ ಮಕ್ಕಳ ನೋಡ್ಕೊತೀನ್ರ. ಮಕ್ಕಳ ಪೋಸ್ ಕೊಡ್ತೀರಾ? ಮಾಡ್ತೇನೆ ನಿಮ್ಗ. ತುಂಬಾ ಉಪಕಾರವಾಯ್ತು. ಇಲ್ಲ ಸರ್, ಅವನ್ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು. ಸರ್, ನನ್ ಮಗಳನ್ನ ಆಪತ್ತಿನಿಂದ ಕಾಪಾಡಿ. ಏನ್ ಸಮಾಚಾರ? ಇದೇ ನಿಂಗೆ ಗ್ರಾಚಾರ.
ಆ ಜುಜುಬಿ ಇನ್ಸ್ಪೆಕ್ಟರ್ಗಳಿಬ್ರು ಹೆಜ್ಜೆ ಹೆಜ್ಜೆಗೂ ನಮಗೆ ತೊಂದರೆ ಕೊಡ್ತಾನೆ ಇದ್ದಾರೆ. ನಮಗೆ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವ್ರ ಟಾರ್ಚರ್ ಇಂದ ಪರ್ಮನೆಂಟ್ ಆಗಿ ಬಿಡುಗಡೆ ಮಾಡಿಸು ಸೋಮಯ್ಯ. ನಾವು ಮಾಡೋ ದಂಧೆ ಬಗ್ಗೆ ಆ ವೇಣು ಏನಾದ್ರೂ ಬಾಯ್ ಬಿಟ್ರೆ ಈ ಸೊಸೈಟಿಯಲ್ಲಿ ನಮ್ಮ ಮಾನ ಮರ್ಯಾದೆ 3 ಕಾಸಿಗೂ ಉಳಿಯಲ್ಲ. ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ತರ ನಾವ್ ಇಲ್ಲೇ ನಿಂತಿದೀವಿ. ನೀನ್ ಒಳ್ಳೆ ಸೆಕೆಂಡ್ ಮುಳ್ಳು ತರ ರೌಂಡ್ ಹೊಡಿತಾ ಇದ್ರೆ ನಾವ್ ಏನು ಅಂತ ತಿಳ್ಕೊಬೇಕು ಸೋಮಯ್ಯ. ದೊಡ್ಡದ ಕ್ರಿಮಿನಲ್ ಲಾಯರ್ ಅಂತ ಬೋರ್ಡ್ ಹಾಕೊಂಡಿದೆಯಲ್ಲ, ಮೊದಲು ಜಾಮೀನ್ ಕೊಟ್ಟು ಅವ್ರನ್ನ ಬಿಡಿಸು, ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ. ನೋಡಿ ಸೋಮಯ್ಯ, ಲಾಕಪ್ ನಲ್ಲಿರೋರ್ನ ನೀವು ಬೇಲ್ ಕೊಟ್ಟು ರಿಲೀಸ್ ಮಾಡಿಸದೆ ಹೋದ್ರೆ ನಾವೆಲ್ಲ ಕಂಬಿ ಎಣಿಸೋದಂತೂ ಗ್ಯಾರಂಟಿ. ಅಟ್ಲೀಸ್ಟ್ ಬೇಲ್ ಕೊಟ್ಟು ರಿಲೀಸ್ ಮಾಡಿಸ್ಬೇಕು ಅಂದ್ರೆ 48 ಅವರ್ಸ್ ಬೇಕು. ಅಷ್ಟೊಳಗೆ ಅವನೇನಾದ್ರೂ ನಮಗೆ ಬೆಂಡೆತ್ತಿ ಬಾಯಿ ಬಿಡಿಸಿದ್ರೆ ನಾವೇನಾದ್ರೂ ಹೇಳಲೇಬೇಕಾಗುತ್ತೆ. ಆವಾಗ ನೀವು ನಮ್ ಜೊತೆ ಸೆಟ್ಲ್ ಆಗ್ತೀರಾ? ಯೋಚನೆ ಮಾಡಿ. ಯಾರನ್ನ ಹ್ಯಾಕ್ ಸೆಟ್ಲ್ ಮಾಡ್ಬೇಕು, ಎಲ್ಲಿಂದ ಹ್ಯಾಕ್ ವೆಕೇಟ್ ಮಾಡ್ಬೇಕು ಅನ್ನೋದನ್ನ ಈ ಸೋಮಯ್ಯನಿಗೆ ಚೆನ್ನಾಗಿ ಗೊತ್ತು. ನೀನ್ ಬಾಯ್ ಬಿಟ್ರೆ ಸರಿ, ಪೊಲೀಸರು ಕೂಡ ಟಾರ್ಚರ್ಗೆ ನಿಮ್ಮ ಅಪ್ಪನೂ ಬಾಯ್ ಬಿಡ್ಬೇಕಾಗತ್ತೆ. ಯಾರ್ಯಾರಿದ್ದಾರೆ ಹೇಳೋ ಹೇಳೋ. ನಿಜ ಹೇಳೋ ಬಡ್ಡಿ ಮಗನೇ, ಹೇಳು. ಇದೇ ಪೊಲೀಸ್ ಸ್ಟೇಷನ್ ಇಲ್ಲ ರೈಲ್ವೆ ಸ್ಟೇಷನ್? ಸ್ಟಾಪ್ ಇಟ್ ನಾನ್ಸೆನ್ಸ್. ನನ್ನ ಹೆಸರೇ ತಿಪ್ಟೂರು ಸಿದ್ದರಾಮಯ್ಯ. 1985 ಮೈಸೂರು ಸೆಷನ್ ಕೋರ್ಟ್ನ ಗಡಗಡ ಅಂತ ನಡಗಿಸಿದ್ದೀನಿ. ನೀವು ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರೋದು ಮೊದಲನೇ ತಪ್ಪು. ಮೇಲಾಗಿ ನನ್ನ ಎದುರಿಗೆ ಅವನಿಗೆ ಟಾರ್ಚರ್ ಮಾಡ್ತಿದ್ದೀರಾ. ಬೇಲ್ ತಂದಿದ್ದೀನಿ, ಮೊದಲು ಅವನ್ನ ರಿಲೀಸ್ ಮಾಡಿ. ಈ ಬಡವನ್ನ ಅರೆಸ್ಟ್ ಮಾಡಿರೋದು ಬಿಡಕ್ಕಲ್ಲ, ಒದ್ಯೋಕೆ. ಕೋರ್ಟ್ ಕೊಟ್ಟಿರೋ ಬೇಲ್ ಆರ್ಡರ್ನ ರಿಫ್ಯೂಸ್ ಮಾಡಿದ್ರೆ ಪನಿಷ್ಮೆಂಟ್ ಏನು ಗೊತ್ತಾ? ನಾವ್ ಹೇಳಿದ್ ಕೇಳಲಿಲ್ಲ ಅಂದ್ರೆ ನೀವೇನಾಗ್ತೀರಾ ಗೊತ್ತಾ? ಇನ್ಸ್ಪೆಕ್ಟರ್, ಮಾತು ಬಹಳ ಮಿತಿ ಮೀರ್ತಾ ಇದೆ. ನೀನ್ ಹಿಂಗೆ ಮಾತಾಡ್ತಿದ್ರೆ ನಿನ್ನೂ ಒಳಗಾಕೊಂಡು ರುಬ್ಬೇಕಾಗತ್ತೆ. ಆಫೀಸರ್, ಒಬ್ಬ ಕ್ರಿಮಿನಲ್ ಲಾಯರ್ಗೆ ಬಹಳ ಅವಮಾನ ಮಾಡ್ತಾ ಇದೀಯಾ. ನಾಳೆ ನಿನ್ ಕೋರ್ಟಲ್ಲಿ ಸಿಗು, ನೋಡ್ಕೊಳ್ತೀನಿ. ಬಿ ಕೇರ್ಫುಲ್. ಬಂದ್ರ ನನ್ ಮಗ ಕಾಲೇಜ್ಗೆ ಬರಲೇಬೇಕು. ಸರ್, ಕಮಿಷನರ್ ಸಾಹೇಬ್ರು ಫೋನ್. ಹಲೋ, ಕಮಿಷನರ್ ಮಾತಾಡ್ತಿರೋದು. ಸರ್ ಹೇಳಿ ಸರ್. ಪ್ರವೀಣನ್ ಕರ್ಕೊಂಡು ಇಮಿಡಿಯೇಟ್ ಆಗಿ ಆಫೀಸಿಗೆ ಬನ್ನಿ. ಸರಿ ಸರ್, ಕಮ್. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನು ಓಲ್ಡ್ ರೆಕಾರ್ಡ್ಸ್ ತಗೊಂಡ್ ಬಾ. ಎಸ್ ಸರ್. ಆಯಸ್ಸು ಮುಗಿದಾಗ್ಲೇನೆ ಯಮ ಪ್ರತ್ಯಕ್ಷ ಆಗೋದು. ನೀನ್ ಈ ಭೂಮಿ ಮೇಲೆ ಬದುಕಿದ್ದು ಸಾಕು, ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಕ್ ಬಂದಿರೋ ಯಮದೂತರು ನಾವು. ಸರ್, ಏನ್ ಹೇಳ್ತಿದ್ದೀರಿ ನೀವು? ಬ್ರೋಕರ್ ಕೆಲಸ ಮಾಡ್ಕೊಂಡು ನಮ್ ಬಿಸ್ನೆಸ್ ಇಂಪ್ರೂವ್ ಮಾಡೋದ್ರೆ ಪೊಲೀಸರ ಕೆಲ್ಸಕ್ಕೆ ನಮ್ ಹಣೆ ಬರನ ಬದಲಾಯಿಸಕ್ ಕೊಟ್ಟಿದ್ಯಾ? ನಿಮ್ ಸೇಫ್ ಗಾರ್ಡ್ ಮಾಡಿದ್ರೆ ನಾವು ನಮ್ ಬಿಸ್ನೆಸ್ಗೆ ದ್ರೋಹ ಮಾಡ್ದಂಗಾಗುತ್ತೆ. ಬಸ್, ನಾನು ನಿಮ್ಮ ಅನ್ನ ತಿನ್ ಬದುಕಿದ್ದೀನಿ, ನಾನು ನಿಮ್ಗೆ ದ್ರೋಹ ಮಾಡ್ತೀನ? ನೀವೇ ಹೀಗಂದ್ಬಿಟ್ರೆ ಹೇಗೆ? ಕೊಟ್ಕಾರದಲ್ಲಿ ಅದಿದ್ ಲಾಟಿನ ಇಡಬಾರ್ದ ಜಾಗದಲ್ಲಿ ಇಟ್ರೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾಗತ್ತೆ, ಇವರೆಲ್ಲ ಸೆಂಟ್ರಲ್ ಜೈಲ್ಗೆ ಹೋಗ್ಬೇಕಾಗತ್ತೆ. ಹಂಗಾಗ್ಬಾರ್ದು ಅಂತಿದ್ರೆ ನೀನು ಹರಿಶ್ಚಂದ್ರ ಘಾಟ್ ಹೋದ್ರೆ ಮಾತ್ರ ಸಾಧ್ಯ. ಐ ಆಮ್ ಕರೆಕ್ಟ್? ನೋಡೋ, ರಾಜಕೀಯ ಚಕ್ರವ್ಯೂಹದಲ್ಲಿ ಈಗಷ್ಟೇ ಕಾಲಿಟ್ಟಿದ್ದೀನಿ. ಅರ್ಜುನ ಆಗಕ್ ಇಷ್ಟಪಡ್ತೀನಿ ಹೊರತು ಅಭಿಮನ್ಯು ತರ ಸಾಯಕ್ ಇಷ್ಟಪಡಲ್ಲ ಅಂತ ಸೋಮಯ್ಯನವ್ರು ಹೇಳಿದ್ರು. ಸರ್, ನೀವಾದ್ರೂ ಹಳದವನೇ, ಗಿವ್ ಹಿಮ್ ಟಿಕೆಟ್. ಫ್ಲೈಟ್ ಲೇಟ್ ಆಯ್ತು. ಕಂಗ್ರ್ಯಾಚುಲೇಷನ್, ಹ್ಯಾಪಿ ಜರ್ನಿ. Shoot him!
ವಿಲಿಯನ್ ಸ್ಕೆಚ್ ಮಿಸ್ ಆಗ್ಬಾರ್ದು. ಡೂ ಇಟ್ ಫಾಸ್ಟ್. ప్రవీణ్ శోభరాజ్ನ కొల్లೋದಕ್ಕೆ సుపారీ ఇచ్చింది రైట్ పర్సన్ಗೆ, కానీ సంథింగ్ ఈస్ గోయింగ్ రాంగ్. ಅವನು ರೈಟ್ ಪರ್ಸನ್ ಆಗಿರೋದ್ರಿಂದಾನೆ ವಿತೌಟ್ ಟಿಕೆಟ್ ರೈಟ್ ಹೇಳ್ಬಿಟ್ಟ. ಈ ಕಮಿಷನರು ಆ ಕಳ್ಳನ ಮಗ ಇನ್ಸ್ಪೆಕ್ಟರ್ನ ನಂಬ್ಕೊಂಡ್ರೆ ನಮ್ಮ ಗತಿನೂ ಅಷ್ಟೇ ಆಗೋದು. ಇದುವರೆಗೂ ನೀವು ಮಾಡಿರೋ ಆರ್ಡರ್ಸ್ ಅನ್ನೆಲ್ಲ ನಾನು ಒಬೆ ಮಾಡಿದ್ದೀನಿ. ನನ್ನ ಡ್ಯೂಟಿನ ನಾನು ಸಿನ್ಸಿಯರ್ ಆಗಿ ಮಾಡಿದ್ದೀನಿ. ಯಾರೋ ಮಾಡಿರೋ ತಪ್ಪಿಗೆ ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತೀರಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್. ಸುಮ್ಮನೆ ದಾದಾ, ಆ ಕ್ಯಾಪ್ಟನ್ ಧರ್ಮಸಿಂಹ DCP ಒಂದಾಗಿ ಆ ಕಿಲ್ಲರ್ನೇ ಕೊಂದಾಕ್ಬಿಟ್ರು. ಸೊ ಇಪ್ಪటి నుంచి ನಮ್ಮ ಶತ್ರು ಗ್ಯಾಂಗ್ ನಲ್ಲಿ 4 ಜನ ಹೆಚ್ಚಾಗಿದ್ದಾರೆ. ವೆರಿ ಲೆಸ್ ಮೆಜಾರಿಟಿ. ದಾದಾ, ನಾವು ಅವ್ರನ್ನ ಸುಮ್ಮನೆ ಬಿಟ್ರೆ ನಾವು ಅನ್ಕೊಂಡಿರೋ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಮುಂಚೆನೆ ಅವರೇ ನಮ್ಗೊಂದು ದಾರಿ ಮಾಡ್ಬಿಡ್ತಾರೆ. ಕೇವಲ ದಾರಿ ಬೈ ಠೀಕ್ ಬೋಲಾತು ದಾದಾ, ಈಸ್ ರೈಟ್. ನೀವೆಲ್ಲ ಸೇರಿ ಏನ್ ಮಾಡ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾನೊಬ್ಬ ಜವಾಬ್ದಾರಿ ಇರೋ ಪೊಲೀಸ್ ಆಫೀಸರ್ ಅನ್ನೋದನ್ನ ಮಾತ್ರ ಮರಿಬೇಡಿ. ಸಿಟಿ ಲಿಮಿಟ್ಸ್ ನಲ್ಲಿ ನೀವು ಸ್ಕೆಚ್ ಹಾಕಿರೋ ಸ್ಪಾಟ್ ನಲ್ಲಿ ಡಿಪಾರ್ಟ್ಮೆಂಟ್ ಅನ್ನ ಅವಾಯ್ಡ್ ಮಾಡೋ ಜವಾಬ್ದಾರಿ ನಂದು. ಮೊದ್ಲು ಅವನನ್ನ ಮುಗಿಸ್ಬಿಡಿ. ಅಷ್ಟು ಬೇಗ ಮುಗಿಸೋದಕ್ಕೆ ಇದು ದೂರದರ್ಶನದ ಸಿಂಗಲ್ ಎಪಿಸೋಡ್ ಪ್ರೋಗ್ರಾಮ್ ಅಲ್ಲಯ್ಯ. ಪ್ರಾಣಕ್ಕೆ ಬಂದಿರೋ ಆಪತ್ನ ಹ್ಯಾಕ್ ತಪ್ಪಿಸ್ಕೊಳ್ಬೇಕು ಅಂತ ನಾವಿಲ್ಲಿ ಟೆನ್ಷನ್ ಅಲ್ಲಿ ಕೂತಿದ್ರೆ ನಿಂದೇನಯ್ಯ ಮಧ್ಯ ಬಂಬಡ. ಒಂದ್ ಸ್ವಲ್ಪ ಮುಚ್ಕೊಂಡು ಕೂತ್ಕೋ. ಮಾಫಿಯಾ ದಂಧೆಗೆ ಇಳಿದ ಮೇಲೆ ಸಾಯಕ್ಕೂ ಸಿದ್ಧವಾಗಿರ್ಬೇಕು, ಸಾಯಿಸಕ್ಕೂ ರೆಡಿ ಆಗಿರ್ಬೇಕು. ಸರ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಅಂತ ಫೋನ್ ನಲ್ಲಿ ನಾವು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ರೆ ಇವನಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಏ ಅರ್ಯ, ಸಮಜಾವ್ ಸೈ ಸಮಜಾವ್. ಏಯ್, ನನ್ನ ಎಂಟೈರ್ ಸರ್ವಿಸ್ ನಲ್ಲಿ ನಿಮ್ಮಂತ 1000 ಜನ ಶತ್ರುಗಳನ್ನ ತಿಗಣೆ ಹೊಸ್ಕಾಕಿದ್ದೀನಿ. ಅಂತದ್ರಲ್ಲಿ ನನ್ಗೆ ಪ್ರಾಣ ಬೆದರಿಕೆನಾ? ಓಯ್, ಭಯ ಅನ್ನೋ ಪದ ನಮ್ ಫ್ಯಾಮಿಲಿ ಡಿಕ್ಷನರಿಲೇ ಇಲ್ಲ, ಗೊತ್ತಾಯ್ತಾ? ಚುಪ್ ಚುಪ್ ಚುಪ್. ಪ್ರತಾಪ್ ಸಿಂಹ, ಸ್ಪೀಚ್ ಕೊಡ್ಬೇಡ. ಕೇಳುವಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈ ನಾಡಿನ ಮಣ್ಣಿಗೋಸ್ಕರ ದುಡಿಯೋ ಗೌರವಸ್ಥರು ಮನೆ ಕಂಡ್ರೋ ಇದು ಕಾಸಿನ ಆಸೆಗೋಸ್ಕರ ಹೊಲಿಸ್ತಿದ್ದು ಹೆತ್ತ ಮಕ್ಕಳಿಗೆ ಅಡ್ಡದಾರಿ ತೋರ್ಸೋ ನಿಮ್ಮಂತವ್ರಿಗೆ ಈ ಮನೆ ಹೊಸ ಕೂಡ ದುಡಿಯೋ ಯೋಗ್ಯತೆ ಇಲ್ಲ. ಅಂತದ್ರಲ್ಲಿ ನಮ್ಮ ಮನೆಗ್ ಬಂದಿದ್ದೀರಾ ಅಂತ ಸ್ವಲ್ಪ ಮರ್ಯಾದೆ ಕೊಟ್ರೆ ನಮ್ಮ ಮಾವಯ್ಯನ್ಗೆ ಅಂತೀರಾ? ಅವ್ರನ್ನ ಪ್ರತಾಪ್ ಸಿಂಹ ಅವ್ರೆ ಅಂತ ಕರಿಬೇಕು. ಗ್ರೇಟ್ ಗ್ರೇಟ್. ಈ ಖಾನ್ದಾನದಲ್ಲಿ ಹಿಂದೆ ಸತ್ತವರು ಮುಂದೆ ಹುಟ್ಟವರು ಎಲ್ಲಾ ಸಿಂಹಗಳ. ನಿಮ್ದು ಅತಿ ಆಯ್ತು. ಎದ್ದೇಳ್ರಿ ಮೇಲೆ. ಆಲ್ ಆಫ್ ಯು ಗೆಟ್ ಔಟ್. ಏ ಬಾಯ್, ಕಾಡಲ್ಲಿರ್ಬೇಕಾ ಸಿಂಹಗಳ ವಂಶ ಸಿಟಿಲಿ ಇರಬಾರ್ದು ಅಲ್ಲ? ಅದಕ್ಕೇನ್ ಮಾಡ್ಬೇಕು? ಹೇಳ್ಬಾರ್ದು. ಸ್ವಲ್ಪ ಸುಮ್ಮನಿರ್ತೀರಾ? ಸಂಬಂಧ ಇಲ್ಲದೆ ಇರೋ ವಿಷಯನ ಇಲ್ಲಿ ತರ್ತಿದ್ದೀರಲ್ಲ ನೀವು. ಹೌದು ಸ್ವಾಮಿ, ನಿಮ್ ಸರ್ಕಾರ ಒಳ್ಳೇದು ಅಂತ ನಾನು ಒಪ್ಕೋತೀನಿ. ಆದ್ರೆ ನಮ್ಮ ಪ್ರಶ್ನೆ ಒಂದಕ್ಕೆ ಉತ್ತರ ಕೊಡ್ಬೇಕು. ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪೊಲೀಸ್ ಕಮಿಷನರ್ ಮರ್ಡರ್ ಕೇಸನ್ನ ನಾನೇ ಖುದ್ದಾಗಿ CBIಗೆ ರೆಫರ್ ಮಾಡಿದ್ದೆ. ನೀವು ಅದನ್ನ ಹೆಂಗ್ ವಿಡ್ರಾ ಮಾಡಿದ್ರಿ? ಪ್ರಶ್ನೆ ಜವಾಬ್ ಕೊಡ್ರಿ. ಹೌದು ಹೌದು, ನೀವು ಸರಿಯಾಗಿ ಕೇಳಿದ್ರಿ. ಅದೇ ರೀ, ನಮಗೂ ನಿಮಗೂ ಇರೋ ವ್ಯತ್ಯಾಸ, ನಮ್ಮ COD ಡಿಪಾರ್ಟ್ಮೆಂಟ್ ಅಲ್ಲಿ ಬೇಕಾದಷ್ಟು ಬ್ರೇವ್ ಅಂಡ್ ಇಂಟೆಲಿಜೆಂಟ್ ಆಫೀಸರ್ಸ್ ಇದ್ದಾರೆ. ಅವ್ರನ್ನ ಯೂಸ್ ಮಾಡ್ಕೊಳ್ದೆ ಎಲ್ಲೋ ಇರೋ CBIಗೆ ಈ ಕೇಸ್ನ ರೆಫರ್ ಮಾಡಿ ನಮ್ ಸ್ಟೇಟ್ ಟ್ರೆಜರಿನ ಖಾಲಿ ಮಾಡಕ್ಕೆ ನಾನ್ ತಯಾರಿಲ್ಲ ರೀ. ನಮ್ಮ ಮೋಸ್ಟ್ ಹಾನೆಸ್ಟ್ ಅಂಡ್ ಸಿನ್ಸಿಯರ್ ಪೊಲೀಸ್ ಕಮಿಷನರ್ನ ಕೊಲೆ ಮಾಡಿದವರು ಎಲ್ಲೇ ಇರ್ಲಿ, ನಮ್ಮ ಸರ್ಕಾರ ಅವ್ರನ್ನ ಹಿಡ್ದೇ ಹಿಡಿಯುತ್ತೆ. ದಟ್ ಈಸ್ ಆಲ್. ಗುಡ್ ಮಾರ್ನಿಂಗ್ ಸರ್. ಕೂತ್ಕೊಳ್ಳಿ ಸರ್. ಇನ್ಸ್ಪೆಕ್ಟರ್ ಸರ್, ವೇರ್ ಇಸ್ ದ ಕಮಿಷನರ್ಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್? ಜಸ್ಟ್ ಅ ಮಿನಿಟ್ ಸರ್. ಪ್ಲೀಸ್ ಸರ್.
17th ಮಾರ್ನಿಂಗ್ ಎಕ್ಸಾಕ್ಟ್ಲಿ 10:30 ಒಂದು ಮರ್ಡರ್ ಆಗಿದ್ದು. ಆಮೇಲೆ ರೈಟ್? ಹೌದು ಸರ್. ಒನ್ ಥಿಂಗ್ ಮಿಸ್ಟರ್ ಜರ್ಲಿ, ಡೆತ್ ಸ್ಪಾಟ್ಗೆ ಫಸ್ಟ್ ವಿಸಿಟ್ ಮಾಡಿದವರು ಯಾರು? ಸರ್, ಆ ಸ್ಪಾಟ್ಗೆ ನಮ್ಮ ಡಿಸಿಪಿ ರಣಜಿತ್ ಕುಮಾರ್, ನಮ್ಮ ಪೊಲೀಸ್ ಆಫೀಸರ್ಸ್, ಸಿಎಂ ಅಂಡ್ ಹೋಮ್ ಮಿನಿಸ್ಟರ್ ಎಲ್ಲರೂ ವಿಸಿಟ್ ಕೊಟ್ಟಿದ್ರು ಸರ್. ಆಫ್ಟರ್ ಇನ್ವೆಸ್ಟಿಗೇಷನ್ ಕಿಲ್ಲರ್ ಬಗ್ಗೆ ಕ್ಲೂ ಸಿಕ್ತಾ? ನೋ ಸರ್. ಮಿಸ್ಟರ್ ಜರ್ಲಿ, ಕಮಿಷನರ್ ಕಿಲ್ ಆಗೋಕ್ ಮುಂಚೆ ಬಫೆಲೋ ಬ್ರಾಂದಿಗೆ ಸಂಬಂಧಪಟ್ಟಂತ ಎಲ್ಲಾ ಗೋಡೌನು ಡಿಸ್ಟಿಲರಿಗಳನ್ನ ಸೀಸ್ ಮಾಡಿದ್ರು. ಆಮೇಲೆ ರೈಟ್? ಯು ಆರ್ ರೈಟ್ ಸರ್. ಯಾಕೆ? ಆ ಲಿಕ್ಕರ್ ಲಾಬಿ ಅವರೇ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಅಂತ ಅವ್ರು ಯಾಕೆ ಕೆಲಸ ಮಾಡ್ಸಿರ್ಬಾರ್ದು? ಸರ್, ಅದು ಪ್ರೂವ್ ಆಗದೆ ಏನು ಹೇಳಕ್ಕಾಗಲ್ಲ. ಇಟ್ಸ್ ಟ್ರೂ ಸರ್. ನಾನ್ ಪ್ರೂವ್ ಮಾಡ್ತೀನಿ. ಸರ್, ಏನ್ ಮಾಡ್ತಿದ್ದೀರಾ? ವೇಸ್ಟ್ ಪೇಪರ್ ಯಾವಾಗ್ಲೂ ಡಸ್ಟ್ಬಿನ್ ನಲ್ಲಿ ಇರ್ಬೇಕು, ಟೇಬಲ್ ಮೇಲಲ್ಲ. ಸತ್ ಹೋಗಿರೋ ಪೊಲೀಸ್ ಕಮಿಷನರ್ನ ಸುಟ್ಟು ಹಾಕಿಲ್ಲ, ದಫನ್ ಮಾಡಿದ್ದಾರೆ. ಆಮೇಲೆ ರೈಟ್? ಹೌದು ಸರ್. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಬಾಡಿಲಿದ್ದ ಬುಲೆಟ್ಸ್ ನ ಹೊರಗೆ ತೆಗೆದು ಡಿಪಾರ್ಟ್ಮೆಂಟ್ ಕಸ್ಟಡಿಗೆ ಕೊಡ್ಬೇಕಾಗಿತ್ತು. ಆದ್ರೆ ನೀವು ಆ ಕೆಲಸ ಮಾಡ್ಲಿಲ್ಲ. ಬದಲಾಗಿ ಪೋಸ್ಟ್ ಮಾರ್ಟಮ್ ಮಾಡ್ದೇನೆ ನಮಗೆ ಫಾಲ್ಸ್ ರಿಪೋರ್ಟ್ ಕೊಟ್ಟಿದ್ದೀರಾ. ಆಮೇಲೆ ರೈಟ್? ಆಫೀಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಆಸ್ ಎ ಡಾಕ್ಟರ್ ನೀವು ಪೇಷಂಟ್ ಕೊಡೋ ಟ್ರೀಟ್ಮೆಂಟೇ ಬೇರೆ. ಆಸ್ ಎ ಪೊಲೀಸ್ ಆಫೀಸರ್ ನಾನ್ ಟಾರ್ಚರ್ ಕೊಟ್ರೆ ನೀವು ಕ್ಯೂರ್ ಆಗಲ್ಲ, ಡ್ಯಾಮೇಜ್ ಆಗ್ತೀರಾ. ಯು ಬೆಟರ್ ಮೈಂಡ್ ಇಟ್. ಆಫೀಸರ್ಸ್ ಅರೆಸ್ಟೆಡ್. ನಂದೇನು ತಪ್ಪಿಲ್ಲ ಸರ್. ನನ್ನ ಮಾತು ನಂಬಿ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಅಯ್ಯೋ, ಬಿಟ್ಬಿಡಿ. ಅಯ್ಯೋ. ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ನ ಅರೆಸ್ಟ್ ಮಾಡಿಸಿದೀರಾ? ನೋ ಮೋರ್ ಕ್ವಶನ್ಸ್. ವೇರ್ ಇಸ್ ಯುವರ್ ಗನ್? ಸರ್, ಅದು ದಿಸ್ ಇಸ್ ಯುವರ್ ರಿವಾಲ್ವರ್, ಯು ಸ್ಮಾರ್ಟ್ ರಾಸ್ಕಲ್. ಇದು ಕಮಿಷನರ್ನ ಕೊಲೆ ಮಾಡಕ್ಕೆ ಯೂಸ್ ಮಾಡಿರೋ ಬುಲೆಟ್ಸ್. ಸತ್ತಿರೋ ಕಮಿಷನರ್ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಸಿಕ್ಕಿರೋ ಬುಲೆಟ್ಸ್ ಇವು. ಪೋಸ್ಟ್ ಮಾರ್ಟಮ್ ಮಾಡದೆ ಬಾಡಿನ ಸಮಾಧಿ ಮಾಡಿದ ಮಾತ್ರಕ್ಕೆ ಕೇಸ್ ಕ್ಲೋಸ್ ಆಗೋಯ್ತು ಅಂತ ಅನ್ಕೊಂಡ್ಯಾ? ಡು ಯು ನೋ CBI? ಜಸ್ಟ್ ಒಂದು ಸ್ಕೆಲೆಟನ್ ಇಟ್ಕೊಂಡು ಸತ್ತಿದ್ಯಾರು ಸಾಯಿಸಿದ್ಯಾರು ಅಂತ ಪ್ರೂವ್ ಮಾಡೋ ನಮ್ ಡಿಪಾರ್ಟ್ಮೆಂಟ್ಗೆ ಯು ಕ್ಯಾನಾಟ್ ಚೀಟ್. ಯಾಕೆ ಕಿಲ್ ಮಾಡಿದೆ? ಯಾರು ಸಾಯಿಸು ಅಂತ ಹೇಳಿದ್ದು? ಕಮ್ ಆನ್ ಟೆಲ್ ಮೀ. ಸರ್, ನನ್ನ ಲೋ ಬಿಪಿ ಇದೆ ಸರ್, ಟೆನ್ಷನ್ ಮಾಡಬೇಡಿ. ಆಫೀಸರ್ಸ್, ಕಾನ್ಶಿಯಸ್ ಬಂದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಟೇಕ್ ಕೇರ್. ಓಕೆ? ಶಟ್. ನಾವು ಅವ್ರನ್ನ ಜೈಲಿಂದ ಎಸ್ಕೇಪ್ ಮಾಡೋ ವಿಷಯ ಅವ್ರಿಗೆ ಗೊತ್ತಾಗಿ ಶೋಭರಾಜ್ ಅವ್ರು ಕೊಂದು ಬಿಟ್ರು. ನಮ್ಮಿಂದ ಅವನ್ನ ಉಳಿಸಕ್ಕಾಗ್ಲಿಲ್ಲ. ಇದೆಲ್ಲ ಮಹೇಂದ್ರ ಶಾ ನೆಟ್ವರ್ಕ್. ವಾಟ್ ಯು ಮೀನ್? ಎಸ್, ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಷ್ಟೋ ಜನ ಕಲ್ಪ್ರೇಟ್ ಆಫೀಸರ್ಸ್ ಅವನ ಜೊತೆ ಇನ್ವಾಲ್ವ್ ಆಗಿದ್ದಾರೆ. ಈ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಅಂಡರ್ ವರ್ಲ್ಡ್ ಸಪೋರ್ಟ್ ಅವ್ರಿಗಿರೋವರೆಗೂ ಕಾನೂನಿನ ದೃಷ್ಟಿನಲ್ಲಿ ಅವ್ರನ್ನ ಅಪರಾಧಿ ಅಂತ ರುಜುವಾತ್ ಮಾಡೋದು ತುಂಬಾ ಕಷ್ಟ. ಅಧರ್ಮ ಹೆಚ್ಚಿಗೆ ಆದಾಗ ಧರ್ಮನ ಕಾಪಾಡೋಕೆ ಮತ್ತೆ ಹುಟ್ಟು ಬರ್ತೀನಿ ಅಂತ ಆ ಶ್ರೀಕೃಷ್ಣ ಹೇಳಿದ್ದ. ಆದ್ರೆ ಈ ಕಲಿಯುಗದಲ್ಲಿ ಮತ್ತೆ ಹುಟ್ಟು ಬರಲಿಲ್ಲ. ಎಸ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಧರ್ಮ. ನಾವು ಇವತ್ತು ನಿರ್ಧಾರಕ್ಕೆ ಬರಲೇಬೇಕು. ನಾವು ಅವ್ರನ್ನ ಸ್ಮ್ಯಾಶ್ ಮಾಡೋ ಸೀನ್ ಅವ್ರ ಇಮ್ಯಾಜಿನ್ ಮಾಡಬಾರ್ದು. ದಟ್ಸ್ ಇಟ್. ಹೌ ಇಸ್ ಇಟ್ ಪಾಸಿಬಲ್? ಎಸ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಬಾರ್ಡರ್ ನಲ್ಲಿ ದೇಶನ ಕಾಪಾಡೋ ಸೋಲ್ಜರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಬಲ್ಲ. ಎಸ್, ವಿಲ್ ಶೋ ದೆಮ್ ವಾಟ್ ವಿ ಆರ್. ಎಸ್, ಕಮ್ ಆನ್, ಕಮ್ ಆನ್. ಹಲೋ, ನಾನು ಕಮಿಷನರ್ ಮಾತಾಡ್ತಿರೋದು. ಪೊಲೀಸ್ ಕಮಿಷನರ್ನ ಕೊಲೆ ಮಾಡಿರೋದು ಇನ್ಸ್ಪೆಕ್ಟರ್ ಜರ್ಲಿ ಅನ್ನೋದು ಆ COD ಆಫೀಸರ್ಗೆ ಗೊತ್ತಾಗ್ಬಿಟ್ಟಿದೆ. ಜಿರಳೆ ಮೀನ್ಸ್ ಕಾಕ್ರೋಚ್.
ಐ ಥಿಂಕ್ ಯು ನೋ ಇಟ್ ವೆರಿ ವೆಲ್. ಅದು ಒಂದಿದ್ರೆ ರಕ್ತ ಬೀಜಾಸುರಂತರ ಹುಟ್ಕೊಂತಾನೆ ಇರುತ್ತೆ. వాడు సాక్ష్యం చెప్తే ఏనాగತ್ತೆ ಗೊತ್ತಲ್ಲ? వాణ్ణి తొక్కేసాయి. కమిషనర్, యూ మస్ట్ డూ దిస్ అట్ ఎనీ కాస్ట్. అండర్స్టాండ్? ಹೇಗಾಯ್ತಿದೆಲ್ಲ? ಯಾರು ಮಾಡಿದಿದೆಯಲ್ಲ? ನಾನು ಈ ಸ್ಟೇಷನ್ಗೆ ಬಂದು 5 ವರ್ಷ ಆಯ್ತು, ಅಂದ್ರೆ 60 ತಿಂಗಳು. ಇದುವರೆಗೂ ಒಂದೇ ಒಂದಿನ ಈ ಸ್ಟೇಷನ್ ನಲ್ಲಿ ಅಪರಾಧಿ ಶಿಕ್ಷೆ ಆಗ್ಲಿಲ್ಲ, ನಿರಪರಾಧಿಗೆ ನ್ಯಾಯ ಸಿಕ್ಕಿಲ್ಲ. ಟುಡೇ ಐ ಗಾಟ್ ಜಸ್ಟಿಸ್. ವಾಟ್ ಯು ಮೀನ್? ಎಸ್, ಈ ಹರಾಮಿನ ಮಗ ಏನ್ ಕಡಿಮೆ ತಪ್ಪು ಮಾಡಿದಾನ, ಅವನ ಪಾಪದ ಕೂಡ ತುಂಬಿತ್ತು, ಅದಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಆಯ್ತು. ನನ್ನ ಸರ್ವೀಸು 35 ವರ್ಷ. ನಾನು ರಿಟೈರ್ಡ್ ಆಗಕ್ಕೆ 6 ದಿವಸ, ಬರೀ 6 ದಿವಸ ಉಳಿದಿದೆ. ಕಾನೂನು ರೀತಿ ಅಪರಾಧ ಮಾಡೋದು, ಕೊಲೆ ಮಾಡೋದು ತಪ್ಪು ಅಂತ ನನಗೂ ಗೊತ್ತು. ಆದ್ರೆ ಆ ಕೊಲೆಗಾರ ಯಾರು ಅಂತ ನಾನು ಹೇಳೋದಿಲ್ಲ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಅರೆಸ್ಟ್ ಮಾಡ್ತೀರಾ, ಸಸ್ಪೆಂಡ್ ಮಾಡ್ತೀರಾ, ಟರ್ಮಿನೇಟ್ ಮಾಡ್ತೀರಾ, ಐ ಡೋಂಟ್ ಕೇರ್. ದಿಸ್ ಈಸ್ ಲಾಸ್ಟ್ ಅಂಡ್ ಫೈನಲ್ ಸಲ್ಯೂಟ್ ಫಾರ್ ದಿಸ್ ಡಿಪಾರ್ಟ್ಮೆಂಟ್. ಅವನಿಗೆ ಹುಚ್ಚಿಡಿದಿದೆ. ಐ ನೋ ಹೂ ಇಸ್ ದ ಕಲ್ಪ್ರಿಟ್ಸ್. ಕ್ಯಾಪ್ಟನ್ ಧರ್ಮಸಿಂಹ, ಡಿಜಿ ರಂಜಿತ್, SI ಪ್ರವೀಣ್. ಇಸ್ ಇಟ್? ಎಸ್, ಗೋ ಅಂಡ್ ಅರೆಸ್ಟ್ ದೆಮ್. ಐ ವಾಂಟ್ ಲೀವ್ ದೆಮ್. ಹಲೋ ಸರ್, ಜರ್ಲಿನ ಮಿಲಿಟರಿ ಕ್ಯಾಪ್ಟನ್ DCP ರಂಜಿತ್ ಆ ಸ್ಟೇಷನ್ ಅಲ್ಲೇ ಸಾಯಿಸ್ಬಿಟ್ಟಿದ್ದಾರೆ. ಸತ್ತಿರೋನು ಒಬ್ಬ ಪೊಲೀಸ್ ಆಫೀಸರ್, ಅದು ಪೊಲೀಸ್ ಕಸ್ಟಡಿಯಲ್ಲಿ. ಸಾಯಿಸಿರೋನು ಒಬ್ಬ ಎಕ್ಸ್ DCP, ಜೊತೆಲಿ ಮಿಲಿಟರಿ ಮ್ಯಾನ್. ಕೇಸು ಸ್ಟೇಟ್ ಲೆವೆಲ್ಗಿಂತ ಸೆಂಟ್ರಲ್ ಲೆವೆಲ್ ಅಲ್ಲಿ ಸ್ಟ್ಯಾಂಡ್ ಆಗುತ್ತೆ ಕಮಿಷನರ್. ಅನ್ಕೊಂಡಿದ್ದು ನಾವು, ಆದ್ರೆ ಮಾಡಿದ್ದು ಅವರು. ದಟ್ಸ್ ಗುಡ್. ಬಟ್ ಅವನ್ ಸತ್ತ ಮಾತ್ರಕ್ಕೆ ಕೇಸ್ ಮುಗ್ದೋಯ್ತು ಅಂತ ನೀವೇನು ತಿಳ್ಕೋಬೇಡಿ. ಆಫೀಸರ್ ಸಿದ್ಧಾರ್ಥ್ ಇಸ್ ಮೋಸ್ಟ್ ಡೇಂಜರಸ್ ಫೆಲೋ. ಪ್ಲೀಸ್ ಟೇಕ್ ಕೇರ್. Sometimes God is great. ಎಲ್ಲಿ ಧರ್ಮಸಿಂಹ? ಯಾರ್ ನೀವು? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ಅವನಲ್ಲಿ ಇದು ಇಂಡಿಯನ್ ಆರ್ಮಿ ಆಫೀಸರ್ ಫ್ಯಾಮಿಲಿ. ಸುತ್ತಿ ಬಳಸಿ ಮಾತಾಡಬೇಡಿ ಮಿಸ್ಟರ್. ನೀವು ಅದೇನು ಹೇಳಬೇಕು ಅಂತಿದ್ದೀರೋ ಅದನ್ನ ಡೈರೆಕ್ಟ್ ಆಗಿ ಹೇಳಿ. ಐ ಆಮ್ COD ಆಫೀಸರ್ ಸಿದ್ಧಾರ್ಥ್. ವಿತ್ ಇನ್ 24 ಅವರ್ಸ್ ನಲ್ಲಿ ನಿಮ್ಮ ಮಗ ಎಲ್ಲೇ ಇದ್ರು ಸರಿ, ನನ್ನ ಕಸ್ಟಡಿಯಲ್ಲಿ ಇರಬೇಕು. ದಟ್ಸ್ ಆಲ್. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸರೆಂಡರ್ ಆಗೋತ ತಪ್ಪು ಅವ್ರೇನ್ ಮಾಡಿದ್ದಾರೆ? ತಪ್ಪು ಮಾಡದೇ ಇರೋನೆಲ್ಲ ಅರೆಸ್ಟ್ ಮಾಡಕ್ಕೆ ನನ್ಗೇನು ಹುಚ್ಚಿಡಿದಿಲ್ಲ. ಮಿಸ್ಟರ್ ಪ್ರತಾಪ್ ಸಿಂಹ, ಬಾರ್ಡರ್ ನಲ್ಲಿ ಡ್ಯೂಟಿ ಮಾಡಬೇಕಾಗಿರೋ ಸೋಲ್ಜರ್ ಸಿಟಿ ಒಳಗೆ ಬಂದು ಸಿಕ್ದವನ್ನೆಲ್ಲ ಶೂಟ್ ಮಾಡೋದಕ್ಕೆ ಅವನೇನ್ ಹಿಟ್ಲರ ನೆಪೋಲಿಯನ್ನ? ಮೊದಲು ನಾನು ಹೇಳಿದಷ್ಟು ಮಾಡಿ. ಸರೆಂಡರ್ ಆಗದಿದ್ರೆ ವಿತ್ ಇನ್ 24 ಅವರ್ಸ್ ಅವನು ಸರೆಂಡರ್ ಆಗ್ಲೇಬೇಕು. ಅದರ್ವೈಸ್ ಮೈ ಮ್ಯಾಗಝೈನ್ ಇಸ್ ಆಲ್ವೇಸ್ ಲೋಡೆಡ್. ಈ ಮೆಥಡ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಇಟ್ಟಿರೋ ಹೆಸರೇ ಎನ್ಕೌಂಟರ್. ಯು ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಆರ್ಯನ್ ಗುಪ್ತಾ, ದಟ್ ಫೆಲೋಸ್ ಕಮಿಂಗ್. ನಮ್ಗೆ ಟಿಕೆಟ್ ಬುಕ್ ಮಾಡ್ಸಂಗವ್ರೆ. ಬೇಗ ಬರಯ್ಯ. ಐ ಡೋಂಟ್ ವಾಂಟ್ ಟು ಗೋ ಟು ಶ್ರೀರಂಗಪಟ್ಟಣಕ್ಕೆ. ಕಮ್ ಆನ್ ಆರ್ಯ.
ಅದು ಬಿಡ್ರಿ ಎಲ್ಲೋ ಯಾ ಎಸ್ ಮಿಸ್ಟರ್ ಧರ್ಮಸಿಂಹ ಐ ವಿಲ್ ಬಿ ದೇರ್ ವಿತ್ ಇನ್ 10 minutes. ಓಕೆ. ಮಿಸ್ಟರ್ ರಂಜಿತ್, ಅಪರಾಧಿಗಳನ್ನ ಕಸ್ಟಡಿಗೆ ತಗೋಬೇಕಾದಾಗ ಸಪೋರ್ಟ್ ಮಾಡಬೇಕಾದ ನೀನು ಕರ್ತವ್ಯ ದ್ರೋಹ ಬಗೆದು ಕ್ರಿಮಿನಲ್ಸ್ ಜೊತೆ ಇನ್ವಾಲ್ವ್ ಆಗಿ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತಿದ್ಯಾ. ಶೇಮ್ ಆನ್ ಯುವರ್ ಪಾರ್ಟ್. ಶಟ್ ಅಪ್. ವಾಟ್ಸ್ ದ ಹೆಲ್ ಯು ಆರ್ ಟಾಕಿಂಗ್? ಮಿಸ್ಟರ್ ಸಿದ್ಧಾರ್ಥ್, ನೀನ್ ಅನ್ಕೊಂಡ್ರ ಹಾಗೆ ಕಲ್ಪ್ರಿಟ್ ನಾನು ಅಲ್ಲ, ಆ ಧರ್ಮಸಿಂಹನೂ ಅಲ್ಲ, ಎಸ್ ಐ ಪ್ರವೀಣು ಅಲ್ಲ. ನಮ್ಮನ್ನ ಕಲ್ಪ್ರಿಟ್ ಅಂತ ಕ್ರಿಯೇಟ್ ಮಾಡಿರೋದು ಆ ಮಹೇಂದ್ರ ಶಾ ಮತ್ತು ಪೊಲೀಸ್ ಕಮಿಷನರ್. ವಾಟ್ ಯು ಮೀನ್? ಶಾಬಾಷ್. ಪವಿತ್ರವಾದ ಖಾಕಿ, ಭುಜದ ಮೇಲೆ 3 ತಲೆ ಸಿಂಹದ ಲಾಂಛನ, ಕಮಿಷನರ್ ಅಂತ ಪೋಸ್ಟ್, ಇವೆಲ್ಲ ನಿನಗೆ ಸರ್ಕಾರ ಕೊಟ್ಟಿರೋದು ಸಿನ್ಸಿಯರ್ ಕೆಲಸ ಮಾಡಿ ಸಮಾಜಘಾತಕ ಶಕ್ತಿಗಳನ್ನ ಗಡಿಪಾರು ಮಾಡ್ಲಿ ಅಂತ. ಬಟ್ ನೀ ಮಾಡ್ತಿರೋದೇನು? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಸಿನ್ಸಿಯರ್ ಆಗಿ ಕರ್ತವ್ಯನ ದೇವರು ಅಂತ ದುಡಿತಿರೋ ಆಫೀಸರ್ಸ್ ಗಳಿಗೆ ಬೇಲಿ ಹಾಕಿ ಕ್ರಿಮಿನಲ್ಸ್ ಗಳಿಗೆ ಬ್ರೋಕರ್ ಆಗಿರೋ ನೀನು ಮಾಡದೇ ಇರೋ ಅಪರಾಧನ ಅವ್ರ ಮೇಲೆ ಹೊರಿಸಿ ಅರೆಸ್ಟ್ ಮಾಡ್ಕೊಂಬ ಅಂತ ನನ್ನನ್ನು ಕಳಿಸ್ತೀಯ. ಜಸ್ಟ್ ಶಟ್ ಅಪ್. ಯು ಶಟ್ ಅಪ್. ನ್ಯಾಯವಾಗಿ ನಡ್ಕೊಳ್ಳೋರು ಬಾಯಿ ಮುಚ್ಚೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಪರಾಧಿ ಯಾರು ನಿರಪರಾಧಿ ಯಾರು ಅಂತ ತೀರ್ಮಾನ ಮಾಡೋಕೆ ಕೋರ್ಟ್ಗೆ ಸಾಕ್ಷಿ ಬೇಕು. ಬಟ್ ಈ ಸಿಒಡಿ ಸಿದ್ಧಾರ್ಥ್ಗೆ ನಿನ್ನ ಒಂದೇ ಒಂದು ಗಾಂಡ್ ಗಾಬರಿ ರಿಯಾಕ್ಷನ್ ಸಾಕು. ಸಮझा या नहीं समझा? ಮಿಸ್ಟರ್ ಕಮಿಷನರ್, ಜಸ್ಟ್ ಗಿವ್ ಮಿ 12 hours. ನಾನು ಯಾರು ಅಂತ ತೋರಿಸ್ತೀನಿ. ಅಂಡ್ ಐ ವಿಲ್ ಪ್ರೂವ್ ಹೂ ಆರ್ ದ ಕ್ರಿಮಿನಲ್ಸ್. ಜಸ್ಟ್ ರೈಟ್ ಅಂಡ್ ಸಿ. ಮರ್ಯಾದೆಯಿಂದ ನೀವೇ ಹ್ಯಾಂಡ್ ಕಫ್ ಹಾಕೊಂಡ್ ಬರ್ತಿರೋ ಇಲ್ಲ ಹುಚ್ಚನಾಯ್ ತರ ಹೊಡೆದು ಎತ್ತಾಕೊಂಡು ಹೋಗ್ಲೋ. ಚಾಯ್ಸ್ ಇಸ್ ಯುವರ್ಸ್. ನಡಿ. ಒಂದು ಮೆಟ್ರೋಪಾಲಿಟನ್ ಸಿಟಿಲಿ ಪೊಲೀಸ್ ಕಮಿಷನರ್ ಆಗಿರೋ ನೀವು ಇಂಥ ಒಂದು ಚಿಕ್ಕ ವಿಷಯದಲ್ಲಿ ಹೆದರ್ಕೊಂಡ್ರೆ ಹೇಗ್ರಿ? ಈ ಸಿಒಡಿ ಸ್ಪೆಷಲ್ ಬ್ರಾಂಚ್ ಕಮಿಷನರ್ ಪೋಸ್ಟ್ ಮಹಾ ಡೇಂಜರಸ್ ಸರ್. ನಾವು ಹ್ಯಾಂಡ್ ಓವರ್ ಮಾಡಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್
ನಮ್ಗೆ ರಿವರ್ಸ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಭಯ ಆಗ್ತಾ ಇದೆ ಸರ್. ನೀವ್ ಯಾಕೆ ಸುಮ್ಮನೆ ಹೆದರ್ಕೋತೀರಾ? ಒಂದು ವೇಳೆ ಆ ಇನ್ವೆಸ್ಟಿಗೇಷನ್ ನಮ್ಮ ಅಗೇನೆಸ್ಟ್ ಹೋಗುತ್ತೆ ಅಂತ ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ನಾನು ಆ ಕೇಸ್ ಫೈಲ್ನ ಸೈಲೆಂಟ್ ಆಗಿ ವಿತ್ಡ್ರಾ ಮಾಡ್ತೀನಿ. ಸರ್, ಯಾವ್ದಕ್ಕೂ ನಮ್ ಹುಷಾರಲ್ಲಿ ನಾವಿರೋದು ಒಳ್ಳೇದು. ನೀವು ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರಿ, ಎಲ್ಲ ನಾನು ನೋಡ್ಕೋತೀನಿ. ಓಕೆ ಸರ್, ಬರ್ತೀನಿ. ಹಲೋ ಶಾ, ನಾನು ಸೋಮಯ್ಯ ಮಾತಾಡ್ತಿರೋದು. ಲುಕ್, ನನ್ನ ಟಾರ್ಚರ್ ಸ್ಟೈಲ್ ಡಿಫರೆಂಟ್. ಸರಿಯಾದ ಸ್ಪಾಟ್ ನೋಡಿ ಪಂಚ್ ಕೊಟ್ರೆ ಸ್ಪಾಟ್ ಸ್ಕ್ರಾಪ್ ಆಗುತ್ತೆ. ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಕ್ಕಲ್ಲ. ಕಮಾನ್, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ಕಮಿಷನರ್ನ ಮರ್ಡರ್ ಮಾಡಿದ್ ಯಾರು? ಯಾತಕ್ಕೋಸ್ಕರ ಮರ್ಡರ್ ಮಾಡಿದ್ರಿ? ಕಮಾನ್ ಟೆಲ್ ಮೀ. ನಮಗ್ ಸಂಬಂಧನೇ ಇಲ್ದಿರೋ ಈ ಪ್ರಶ್ನೆಗೆ ನೀವು ಯಾವ ರೀತಿಯಲ್ಲಿ ಕೇಳಿದ್ರು ಉತ್ತರನೇ ಕೊಡಕ್ ಸಾಧ್ಯವಿಲ್ಲ ಇನ್ಸ್ಪೆಕ್ಟ್ರೆ. ನೀವೇ ಅಲ್ಲ, ಆ ಬ್ರಹ್ಮ ಬಂದು ಕೇಳಿದ್ರು ನಾವು ಹೇಳೋದು ಇಷ್ಟೇನೆ. ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಸುಮ್ನೆ ಯಾಕೆ ಟೆನ್ಷನ್ ಕೊಡ್ತೀರಾ? ಐ ಸಿ. ಇನ್ಸ್ಪೆಕ್ಟರ್, ಅವ್ನ್ ರೇಪ್ ಮಾಡಿದೆ ಅಂತ ತಪ್ಪೊಪ್ಕೊಂಡ? ಇಲ್ಲ ಸರ್, ಈ ನನ್ನ ಮಗ ಎಷ್ಟು ಕೇಳಿದ್ರು ಬಾಯ್ ಬಿಡ್ತಿಲ್ಲ. ಒಳ್ಳೆ ಮಾತಲ್ಲಿ ಬಾಯ್ ಬಿಡಲ್ವಾ ನೀನು? ನಾನೇನು ಮಾಡಿಲ್ಲ ಸರ್. ವಾಟ್ ಡು ಯು ಸೇ? ಸರ್, ನಮ್ಮನ್ನ ಏನು ಮಾಡಬೇಡಿ ಸರ್, ನಾವೆಲ್ಲ ಹೇಳ್ಬಿಡ್ತೀವಿ, ನಿಜ ಹೇಳ್ಬಿಡ್ತೀವಿ ಸರ್, ನಿಜ ಹೇಳ್ಬಿಡ್ತೀವಿ. ನೀವು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀವಿ ಸರ್, ಸರಿಯಾಗಿ ಉತ್ತರ ಕೊಡ್ತೀವಿ. ಈಗ ನನ್ನ ದಾರಿಗೆ ಬಂದಿದ್ದೀರಾ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ಕಮಿಷನರ್ನ ಕೊಂದಿದ್ ಯಾರು? ಯಾತಕ್ಕೋಸ್ಕರ ಕೊಲೆ ಮಾಡಿದ್ರು? ಸಿಎಂ ನ ಪೊಸಿಷನ್ ಇಂದ ಇಳಿಸಿದವ್ರು ಯಾರು? ಅದ್ರ ಹಿಂದೆ ಯಾರ್ಯಾರಿದ್ದಾರೆ? ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಬಾಂಡ್ ಪೇಪರ್ ಮೇಲೆ ಬರೆದು ಸಿಗ್ನೇಚರ್ ಹಾಕಿ ಕೊಡ್ಬೇಕು. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ, ನಾವೇನ್ ಬರ್ಕೊಡೋದು? ಖಾಲಿ ಪೇಪರ್ ಮೇಲೆ ಸೈನ್ ಹಾಕಿ ಕೊಡ್ತೀವಿ, ನೀವೇ ಬರ್ಕೊಂಡ್ಬಿಡಿ ಅಲ್ವೇನೋ? ಹೌದು ಸರ್, ಬರ್ಕೊಡ್ತೀವಿ. ಇನ್ಸ್ಪೆಕ್ಟರ್, ಮುಖ ನೋಡ್ಬೇಡಿ, ಸೈನ್ ಮಾಡಿ. ಈ ಹೆಬ್ಬೆಟ್ ಗುರ್ತು ಯಾಕೆ ಗೊತ್ತಾ? ಈ ಸಿಗ್ನೇಚರ್ ನಂದಲ್ಲ ಅಂತ ಹೈಕೋರ್ಟ್ ಅಲ್ಲಿ ಹೋಗಿ ಹೇಳಿದ್ರೆ ಇದನ್ನೇ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಕ್ಕೆ. ದಟ್ ಈಸ್ ಸಿದ್ಧಾರ್ಥ್. அப்படியா? ನಿನ್ನಂತ ಕ್ರಿಮಿನಲ್ ಲಾಯರ್ ಇರ್ಬೇಕಾದ್ರೆ ಏನಕ್ಕೆ? ಜೈ ಸೋಮಯ್ಯ. ಏಯ್, ನಿನ್ನಂತ ತಲೆ ಹಿಡಕೋಸ್ಕರನೇ ತಿಹಾರ್ ಜೈಲ್ ಕಟ್ಟಿರೋದು. ಈ ಕೇಸ್ ಇನ್ವೆಸ್ಟಿಗೇಷನ್ ನನಗೆ ಕೊಟ್ಟಿದ್ಯಲ್ಲ, ಅದೇ ನಿನ್ನ ದುರಾದೃಷ್ಟ ಸೋಮಯ್ಯ. ಏನು ಹಾಗೆ ಮುಖ ನೋಡ್ತಾ ಇದ್ಯಾ? ಖದ್ದರ್ ಕಾಕಿ ಹಾಕೊಂಡು ಮಂತ್ರಿ ಆದ ಮಾತ್ರಕ್ಕೆ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಯಾ? ನಿನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಶಿಕ್ಷೆ ಕೊಡಿಸೋಷ್ಟು ತಾಳ್ಮೆ ನನಗಿಲ್ಲ. ನಿನ್ನಂತ ಕ್ರಿಮಿನಲ್ ಪೊಲಿಟಿಷಿಯನ್ಸ್ಗೆ ಶಿಕ್ಷೆ ಕೊಡೋದಕ್ಕೆ ನಮ್ಮ ಸಂವಿಧಾನಕ್ಕೆ ಆಗಲ್ಲ. ಅದಕ್ಕೆ ನಾನು ನಿನ್ನ ಅರೆಸ್ಟ್ ಮಾಡಲ್ಲ. ರಿವಾಲ್ವರ್ ಲೋಡ್ ಆಗಿದೆ, ಟ್ರಿಗರ್ ಮೇಲೆ ಬೆರಳಿದೆ, ನಿನ್ನ ಇಲ್ಲೇ ಇಟ್ಬಿಡ್ತೀನಿ. ಏಯ್, ಕಮಿಷನರ್, ನಿನಗೆ ಪ್ರಮೋಷನ್ ಕೊಟ್ಟು ತಪ್ಪು ಮಾಡಿದೆ ಅನ್ಕೊಂಡಿದ್ದೆ, ಬಟ್ ಯು ಡನ್ ಎ ಗುಡ್ ಜಾಬ್. ಸರ್, ಆ 4 ಜನನ ಸಮಾಜ ಘಾತಕರು ಅಂತ ಡಿಕ್ಲೇರ್ ಮಾಡಿ ಶೂಟ್ ಎಟ್ ಸೈಟ್ ಆರ್ಡರ್ ಕೊಡಿ. ಮಿಕ್ಕದವರನ್ನ ನಾನು ಮುಗಿಸ್ತೀನಿ. It has been proven that the CO2 officer was murdered by Captain Dharmasena and former DCP Ranjit. The commissioner has given the orders to arrest both of them. In the World Cup matches, India is playing against Australia in the... ಮನೇಲಿ ಯಾರಿದ್ದೀರಾ? ಒಬ್ರು ಕಾಣಿಸ್ತಾ ಇಲ್ಲ, ಯಾಕೆ? ಮೋಸ್ಟ್ಲಿ ಊರ್ ಬಿಟ್ಟು ಹೋಗಿರ್ಬೇಕು.
ನೀವು ಹೆದರ್ಸದ ಮಾತ್ರಕ್ಕೆ ಹೆದರ್ಕೊಂಡು ಊರ್ ಬಿಟ್ಟು ಓಡೋಗೋ ಹೇಳಿ ನಾನಲ್ಲ. ಬಾರ್ಡರ್ ನಲ್ಲಿ ಸಾವಿನ ಎದುರು ನಿಂತಾಗ್ಲೇ ನಾನು ಹೆದರ್ಲಿಲ್ಲ, ಈಗ ನಿಮ್ಗೆ ಹೆದರ್ತೀನಾ? ಇವನ್ನ ಇಷ್ಟು ದಿವಸ ಜೀವಂತ ಬಿಟ್ಟದ್ದೇ ದೊಡ್ಡ ತಪ್ಪಾಗೋದು. ಅವತ್ತು ಬಾಲ್ಟ ಬಿದ್ದು ನೀನ್ ಮಾಡೋ ಇನ್ಸಲ್ಟ್ ನೆನೆಸ್ಕೊಂಡ್ರೆ ನನಗೆ ಇವತ್ತು ಇರಿಟೇಷನ್ ಆಗ್ತಾ ಇದೆ. ಲೋಕ್ ಕಮಾಂಡರ್, ನೀನು ಮಾಡಿರೋ ಸರ್ವಿಸಿಗೆ ಗೌರ್ಮೆಂಟ್ ಅವ್ರು ನಿನಗೆ ಅವಾರ್ಡ್ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾನ್ ನಿನಗೆ ಇವತ್ತು ಕ್ಲೀನ್ ಆಗಿ ಒಂದು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಗುಡ್ ಬಾಯ್. ಬೇಗ ಮಮ್ಮಿ, ಯಾರು ಮಮ್ಮಿ? ಬರೋ ಆಗಲ್ಲ ಮಮ್ಮಿ. ಯಾರು ಯಾರು? ಉಷಾ, ಸಂತು, ಉಷಾ, ಸಂತು. ಮಹೇಂದ್ರ, ಮಹೇಂದ್ರ, ಅವ್ರಿಬ್ರಿಗೂ ತಲೆ ಕೆಟ್ಟು ಹೋಗಿದೆ. ಸಾಯಿಸಿದ್ರು, ಆದ್ರೆ ಅವ್ರ ಹೆಂಡತಿ ಮಕ್ಕಳನ್ನ ಪಬ್ಲಿಕ್ ರೋಡ್ ಅಲ್ಲಿ ಶೂಟ್ ಮಾಡಿ ಹಾಕಿದ್ದಾರೆ. దానికి నేనేం చేయాలి? ಇಟ್ಸ್ ವೆರಿ ಸಿಂಪಲ್. ಮೊದಲು ಗುಪ್ತಾ ಮತ್ತೆ ಆರ್ಯನ ಸರೆಂಡರ್ ಮಾಡಿಸು, ಆಮೇಲೆ ನೀನ್ ಇಲ್ಲಿಂದ ಒಂದಷ್ಟು ದಿನ ಅಬ್ಸ್ಕಾಂಡ್ ಆಗು. ಆವಾಗ ನಾನು ನನ್ನ ಪೊಲಿಟಿಕಲ್ ಪ್ರೆಷರ್ ನ ಯೂಸ್ ಮಾಡಿ, ಡಿಪಾರ್ಟ್ಮೆಂಟ್ ಪವರ್ ನ ಯೂಸ್ ಮಾಡಿ, ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. వెరీ గుడ్. నీ థర్డ్ క్లాస్ బుద్ధిని చూపించావు కదా. ఆఫ్టర్ ఆల్ ఫుట్పాత్ ನಲ್ಲಿ ಬಿದ್ದಿರೋ ಕೂಲಿ ನೀನು. ನಿನ್ನ ಅక్కడి నుంచి తీసుకువచ్చి ఒక మల్టీ స్టోరీ బిల్డింగ్ లెవెల్లో కూర్చిపెట్టాను. ಯಾಕೆ ಅರ್ಥ ಆಗ್ಲಿಲ್ವಾ? ಹರ್ಕಲ್ ಬಟ್ಟೆ ಹಾಕಿದ ನಿನಗೆ ಖದರ್ ಖಾದಿ ಹಾಕ್ಸಿ ವಿಧಾನಸೌಧ ಗೇಟ್ ಓಪನ್ ಮಾಡಿಸಿ ಮೆಜಾರಿಟಿ ಕೊಡಿಸಿ ನಿನ್ನ ಈ ಪೊಸಿಷನ್ ಕೂರ್ಚಿಪೆಟ್ಟಿಂದಿ ನೇನ್ರಾ? ನೇನು ಮರ್ಚಿపోయావా? ಮಹೇಂದ್ರ, ಮಹೇಂದ್ರ, ನೀನ್ ಹೇಳೋದೆಲ್ಲ ಸರಿ, ಆದ್ರೆ ನನ್ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೊ. ನಿನ್ಗೆ ಹೆಲ್ಪ್ ಮಾಡಿಲ್ಲ, ನಿನ್ ಕ್ರಿಮಿನಲ್ ರೆಕಾರ್ಡ್ಸ್ ಎಲ್ಲ ತಂದು ಕ್ಲೋಸ್ ಮಾಡಿಲ್ಲ, ಈ ಸೊಸೈಟಿ ನಿನ್ಗೊಂದು ಸ್ಥಾನ ಕೊಟ್ಟಿಲ್ಲ. ಈಗ ನೌ ಐ ಆಮ್ ಹೆಲ್ಪ್ಲೆಸ್. ವೈ ಡೋಂಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್? ನನಗೆ ಅರ್ಥ ಆಗ್ಲಿಲ್ಲ. ಮಹೇಂದ್ರ, ನನಗೆ ನನ್ನ ಪ್ರೆಸ್ಟೀಜು, ನನ್ನ ಸ್ಟೇಟಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನಾನು ಉಳಿಸ್ಕೋಬೇಕು ಅಂದ್ರೆ ಒಂದು, ನೀನು ಅರೆಸ್ಟ್ ಆಗ್ಬೇಕು, ಇಲ್ಲ ನೀನ್ ಇಲ್ಲಿಂದ ಅಬ್ಸ್ಕಾರ್ಡ್ ಆಗ್ಬೇಕು. సోలో అన్నది నా డిక్షనరీలో లేదు. మహేంద్ర షా, సమర సింహ. ನೋ 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 ಮಹೇಂದ್ರ. ಪ್ರವೀಣ್, ನಮ್ಮ ಮಾತು ಕೇಳು ಪ್ರವೀಣ್, ಪ್ಲೀಸ್. ಮೈ ಮೇಲೆ ಖಾಕಿ ಬಟ್ಟೆ ಹಾಕೊಂಡು ನಿಮ್ ಜೊತೆ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿದ್ದು ಗೋಲ್ಡ್ ಮೆಡಲ್ ತಗೊಳಕಲ್ಲ, ನಿಮ್ ದೇಶನೇ ಬರ್ಬಾದ್ ಮಾಡಕ್ ಬಂದಿರೋ पाकिस्तानी हूं मैं। आजाद कश्मीर का टारगेट रीच होने तक हिंदुस्तानी सिपाहियों को चैन की नींद सोने नहीं देंगे।
शाबाश बेटा, आज तूने मुझे मेरी मंजिल पहुंचने के लिए इतने दिन वर्दी पहनकर अच्छा साथ दिया। ಜೊತೆಲೆ ಇದ್ದು ನಮ್ಗೆ ಮೋಸ ಮಾಡ್ತೀಯ? ನಿನ್ನಂತ ಹರಾಮಿ ಎಷ್ಟು ಜನ ಬಂದ್ರು ಈ ಹಿಂದೂಸ್ತಾನ್ ಸಿಪಾಯಿಯ ಒಂದೇ ಒಂದು ರೋಮನ ಅರ್ಥ ಆಗಲ್ಲ. ಬ್ಯಾಂಡಿಟ್ ಮಹೇಂದ್ರ ಶಾ, ಹಿಂದೂಸ್ತಾನಿ ತರ ನಾಟಕ ಆಡ್ಕೊಂಡು ಪಾಕಿಸ್ತಾನಿ ಜೊತೆ ಹಾತ್ ಮಿಲಾಯಿಸ್ಕೊಂಡು ನಮಗೆ ಸವಾಲ್ ಹಾಕ್ತೀಯನೋ? ನಿನ್ನಂತ ಬಚ್ಚ ನನ್ನ ಮಕ್ಕಳನ್ನ ಹ್ಯಾಕ್ ಗಡಿ ಪಾರ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು.